ರಾಜ್ಯದೋ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ರಾಜ್ಯಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮುದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಶ್ರೀ ಗುರುಭ್ಯೋ ನಮಃ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಇವತ್ತು ಭಾರಿ ಮಳೆ ಬಂದದ್ರಿಂದ ನಾವು ಕೃಷ್ಣನ ವಂಶವನ್ನು ಹರಿವಂಶವನ್ನು ಆಲೋಚನೆ ಮಾಡೋಣ. ಕೃಷ್ಣ ಅಂದರೆ ಮಳೆ ಸುರಿಸುವವ ಅಂತಲೂ ಒಂದು ಅರ್ಥ ಇದೆ. ಹರಿವಂಶ ಅನ್ನುವುದು ಎಲ್ಲಿಂದ ಪ್ರಾರಂಭವಾಯಿತು? ಹರಿ ಅಂದರೆ ನಮಗೆ ಹೆಚ್ಚು ಪ್ರಸಿದ್ಧಿ ಇರುವುದು ಸೂರ್ಯವಂಶ, ಚಂದ್ರವಂಶ. ಆದರೆ ಸೂರ್ಯವಂಶ ಅಂದರೆ ಸೂರ್ಯನಿಂದ ಪ್ರಾರಂಭವಾದ ಒಂದು ಸಂತತಿ ಪರಂಪರೆ. ಸೂರ್ಯನ ಮಗ ವೈವಸ್ವತಮನುವಿನಿಂದ ವಿಕುಕ್ಷಿ ಮೊದಲಾದಂತಹ ಮಕ್ಕಳು ಈ ಕ್ರಮದಲ್ಲಿ ಬೆಳ್ಕೊಂಡು ಬಂತು. ಸೂರ್ಯ ಯಾರ ವಂಶ ಅಂತ ನಾವು ಸೂರ್ಯನ ಹತ್ರ ಕೇಳಿದರೆ, ಸೂರ್ಯ ನಾನು ಕಶ್ಯಪ ಪ್ರಜಾಪತಿಯ ಮಗ, ಹಾಗಾದರೆ ಕಾಶ್ಯಪ ವಂಶ ಆಗ್ತದೆ. ಕಶ್ಯಪ ಮರೀಚಿಯ ಮಗ, ಮರೀಚಿ ಚತುರ್ಮುಖ ಬ್ರಹ್ಮನ ಮಗ, ಚತುರ್ಮುಖ ಬ್ರಹ್ಮ ನಾರಾಯಣನ ಮಗ, ನಾರಾಯಣ ಅವನು ಮೂಲ, ಅದಕ್ಕೆ ಅವನಿಗೆ ಹರಿ ಅಂತ ಹೆಸರು. ಹರಿ ಅಂದರೆ ಮೂಲ ಪುರುಷ. ಹರತ್ಯನಿಷ್ಠ ಮಿತಿ ಹರಿ, ಅವನ ನಾಮೋಚ್ಚಾರಣ ಮಾತ್ರದಿಂದ ಎಲ್ಲವನ್ನೂ ಪಾಪಗಳನ್ನು ನಾಶ ಮಾಡುವವನಾದ್ದರಿಂದ ಅವನಿಗೆ ಹರಿ ಅಂತ ಹೆಸರು. ಆದ್ದರಿಂದ ಸೂರ್ಯನು ಹರಿಯ ವಂಶದಲ್ಲಿ ಬಂದವ, ಚಂದ್ರನು ಹರಿಯ ವಂಶದಲ್ಲಿ ಬಂದವ. ನಾವೀಗ ಸೂರ್ಯವಂಶವನ್ನು ಹೆಚ್ಚು ಅವಲೋಕನೆ ಮಾಡಲಿಕ್ಕಿಲ್ಲ, ಚಂದ್ರವಂಶದ ಅವಲೋಕನೆ ಮಾಡುವುದು. ಯಾಕೆಂತ ಹೇಳಿದರೆ ಭಗವಂತ ಕೃಷ್ಣ ಚಂದ್ರವಂಶದಲ್ಲಿ ಆವಿರ್ಭವಿಸಿದ ದೇವ. ಚಂದ್ರವಂಶದ ಕ್ರಮ ಹೇಗೆ? ಭಗವಂತ ಶ್ರೀಮನ್ನಾರಾಯಣ ಮೊತ್ತ ಮೊದಲು ಸೃಷ್ಟಿಸೋಣ ಅಂತ ಆಲೋಚನೆ ಮಾಡಿದ. ಸೃಷ್ಟಿಯ ಆಲೋಚನೆ ಮಾಡಿದ ಭಗವಂತನ ನಾಭಿಯಿಂದ ಒಂದು ಕಮಲ ಹೊರಗೆ ಬಂತು. ಆ ನಾಭಿ ಕಮಲ ಬೆಳೆದು ಬೆಳೆದು ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ತುಂಬಿರತಕ್ಕಂತಹ ನೀರನ್ನು ಮೀರಿ ಅಲ್ಲಿ ಹೋಗಿ ಅರಳಿತು. ಬ್ರಹ್ಮಾಂಡೋದಕದಲ್ಲಿ ಅರಳಿದಂತಹ ಕಮಲದ ಒಳಗೆ ಚತುರ್ಮುಖ ಬ್ರಹ್ಮ ಆವಿರ್ಭವಿಸಿದ್ದ. ಹೀಗೆ ಭಗವಂತನ ನಾಭಿ ಕಮಲದಿಂದ ಆವಿರ್ಭವಿಸಿದವ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ನಡೆಸಬೇಕು ಅಂತ ಭಗವಂತನಿಂದ ಆದೇಶವನ್ನು ಪಡೆದ. ಭಗವಂತನ ಆದೇಶವನ್ನು ಅನುಸರಿಸಿ ಚತುರ್ಮುಖ ತಾನು ಸೃಷ್ಟಿಸಿದ. ಆತ ಮಾಡಿದ ಸೃಷ್ಟಿಯಲ್ಲಿ ಮಾನಸ ಸೃಷ್ಟಿ ಅನ್ನುವುದು ಒಂದು ಭಾಗ. ಅಂದರೆ ಸೃಷ್ಟಿಯಾಗಲಿ ಅಂತ ಅವ ಮನಸ್ಸಿನಲ್ಲಿ ಆಲೋಚಿಸಿದಾಗ 9 ಜನ ಮತ್ತು 10ನೆಯವ, ಹೀಗೆ 10 ಜನರ ಸೃಷ್ಟಿಯಾಗ್ತದೆ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ ಮತ್ತು ದಕ್ಷ. ಕೊನೆಯದ್ದಾಗಿ ದಶಮಸ್ತತ್ರ ನಾರದ ಅಂತ 10ನೆಯವರಾಗಿ ನಾರದರು. ಇವರು ಬ್ರಹ್ಮ ಮಾನಸ ಸೃಷ್ಟಿಯಲ್ಲಿ ಆವಿರ್ಭವಿಸಿದವರು. ಬ್ರಹ್ಮನ ಮೊದಲ ಮಗ ಮರೀಚಿ. ಈ ಮರೀಚಿ ಕಲಾ ಅನ್ನುವ ಹೆಣ್ಣನ್ನು ವಿವಾಹವಾಗ್ತಾನೆ. ಮರೀಚಿಗೆ ಮತ್ತೆ ಮರೀಚೇ ಕಶ್ಯಪೋ ಜಜ್ಞೆ ಅಂತ ಕಲೆಯಲ್ಲಿ ಮರೀಚಿಗೆ ಕಶ್ಯಪನ ಆವಿರ್ಭಾವ ಆಗ್ತದೆ. ಕಶ್ಯಪನಿಂದ ಸೂರ್ಯ, ಸೂರ್ಯನಿಂದ ಸೂರ್ಯವಂಶ ಅಂತ ಹೀಗೆ ಆವಿರ್ಭವಿಸಿತು.
ಮರೀಚಿಯ ತಮ್ಮ ಅತ್ರಿ ಅಂದರೆ ಚತುರ್ಮುಖ ಬ್ರಹ್ಮನ ಎರಡನೆಯ ಮಗ, ಮಾನಸ ಸೃಷ್ಟಿಯಲ್ಲಿ ಎರಡನೆಯವ ಅತ್ರಿ ಮಹರ್ಷಿ. ಈ ಅತ್ರಿ ಮಹರ್ಷಿಗೆ ಅನಸೂಯೆ ಅನ್ನುವ ಹೆಣ್ಣಿನ ಜೊತೆಗೆ ವಿವಾಹವಾಗ್ತದೆ. ಅನಸೂಯಾಂ ಅತಾತ್ರಯೇ. ಈ ಅನಸೂಯೆ ಯಾರು? ಅನಸೂಯೆ ಕರ್ದಮ ಪ್ರಜಾಪತಿಯ ಮಗಳು. ಕರ್ದಮ ಪ್ರಜಾಪತಿಗಳದ್ದು ಒಂದು ದೊಡ್ಡ ಕಥೆ. ಈ ಕರ್ದಮ ಪ್ರಜಾಪತಿಯು ಕೂಡ ಚತುರ್ಮುಖ ಬ್ರಹ್ಮನ ನೆರಳಿನಿಂದ ಆವಿರ್ಭವಿಸಿದಂತಹ ಶಕ್ತಿ. ಕರ್ದಮನಿಗೆ ಸೃಷ್ಟಿಯ ಜವಾಬ್ದಾರಿಯನ್ನು ಚತುರ್ಮುಖ ಬ್ರಹ್ಮ ಕೊಡ್ತಾನೆ. ಆದರೆ ಸೃಷ್ಟಿಯನ್ನು ಮುಂದುವರಿಸಬೇಕು ಅಂತ ಹೇಳಿದರೆ ವಿವಾಹವಾಗಬೇಕು. ಕರ್ದಮ ಪ್ರಜಾಪತಿ ಯಾರ ಜೊತೆಗೆ ವಿವಾಹ ಮಾಡಿಕೊಳ್ಳುವುದು ಅಂತ ಆಲೋಚನೆ ಮಾಡ್ತಾ ಕೊನೆಗೆ ತಪಸ್ಸು ಮಾಡೋಣ, ತಪಸ್ಸಿನಿಂದ ತುಷ್ಟನಾದಂತಹ ಭಗವಂತನೇ ನನಗೆ ಮದುವೆಯ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಯೋಚನೆ ಮಾಡಿ ಕರ್ದಮ ಪ್ರಜಾಪತಿ ತಪಸ್ಸು ಮಾಡಿದ. ತಪಸ್ಸಿನಿಂದ ಶುಕ್ಲನಾಮಕನಾದ ಭಗವಂತ ಸಂಪ್ರೀತನಾಗಿ ಅವನ ಮುಂದೆ ಪ್ರತ್ಯಕ್ಷನಾದ. ಈ ಕರ್ದಮ ಪ್ರಜಾಪತಿ ತಪಸ್ಸು ಮಾಡಿದ ಪಕ್ಕದಲ್ಲಿ ಒಂದು ಸುಂದರವಾದ ಸರೋವರವಿತ್ತು. ಸ್ವಚ್ಛೋದಕದಿಂದ ಕೂಡಿದಂತಹ ಒಂದು ಸರೋವರ. ಆ ಸರೋವರದ ಮುಂದೆ ಇವ ತಪಸ್ಸು ಮಾಡ್ತಾ ಇದ್ದಾನೆ. ಸರೋವರದ ಬದಿಯಲ್ಲಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷೀಭೂತನಾದ ಭಗವಂತನನ್ನು ಕರ್ದಮ ಪ್ರಜಾಪತಿ ಕೈ ಮುಗಿದು ಸ್ತೋತ್ರ ಮಾಡ್ತಾನೆ. ಭಗವಂತನ ಗುಣಗಳನ್ನೆಲ್ಲ ಕೊಂಡಾಡ್ತಾನೆ. ಅಗುಣಾಯ ಗುಣೋದ್ರೇಕ ಸ್ವರೂಪಾಯ ಅಂತ ಏನು ಆಚಾರ್ಯರು ಹೇಳಿದ್ದಾರೆ, ಇದೇ ಸ್ತೋತ್ರ. ಅಗುಣ ಸತ್ವರಜಸ್ತಮಸ್ಸುಗಳೆಂಬ ಗುಣದ ಪ್ರಭಾವ ನಿನ್ನ ಮೇಲೆ ನಡೆಯುವುದಿಲ್ಲ. ಗುಣಗಳನ್ನು ನಿಯಂತ್ರಿಸತಕ್ಕಂಥವ, ಗುಣಗಳ ಮೂಲಕವಾಗಿ ಸೃಷ್ಟಿಸ್ಥಿತಿ ಲಯಗಳನ್ನು ನಿಯಂತ್ರಿಸುವ ದೇವ ನೀನು ಅಂತ ಭಗವಂತನನ್ನು ಈ ಕರ್ದಮ ಪ್ರಜಾಪತಿ ಸ್ತೋತ್ರ ಮಾಡಿದರೆ, ಕರ್ದಮನ ಸ್ತೋತ್ರದಿಂದ ತುಷ್ಟನಾದ ಭಗವಂತ ತಾನು ಆನಂದ ಬಾಷ್ಪವನ್ನು ಸುರಿಸಿದ. ಭಗವಂತ ಆನಂದ ಬಾಷ್ಪ ಸುರಿಸುವುದು ಅಂತೇಳಿದರೆ, ಭಕ್ತಿಯಿಂದ ಮನಬಿಚ್ಚಿ ದೇವರನ್ನು ಸ್ತೋತ್ರ ಮಾಡಿದಾಗ ದೇವರು ಕೂಡ ಅವರ ಮೇಲೆ ಅನುಗ್ರಹ ಮಾಡ್ತಾರೆ. ಹಾಗೆ ಆತ ಭಗವಂತ ತನ್ನ ಕಣ್ಣಿನಿಂದ 4 ತೊಟ್ಟು ಬಿಂದು ನೀರುಗಳನ್ನು ಸುರಿಸಿದ ಆನಂದ ಬಾಷ್ಪವನ್ನು. ಆ ಬಿಂದು ಆ ಸರೋವರಕ್ಕೆ ಬಿತ್ತು. ಇವ ಯಾವ ಸರೋವರದ ತಟದಲ್ಲಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ, ಆ ಸರೋವರದಲ್ಲಿ ಭಗವಂತನ ಆನಂದ ಬಾಷ್ಪದ ಬಿಂದು ಬಿತ್ತು. ಬಿಂದು ಬಿದ್ದ ಸರೋವರ ಆದ್ದರಿಂದ ಅದಕ್ಕೆ ಬಿಂದು ಸರೋವರ ಅಂತ ಹೆಸರಾಗ್ತದೆ. ಆ ಸರೋವರದ ತಟದಲ್ಲಿದ್ದಂತಹ ಕರ್ದಮ ಪ್ರಜಾಪತಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಆತ ಹೇಳ್ತಾನೆ, ಕರ್ದಮ, ನೀನು ಪ್ರಜಾಕಾಮನಾಗಿ ತಪಸ್ಸು ಮಾಡಿದ್ದಿ, ಮಕ್ಕಳು ಬೇಕು, ಸೃಷ್ಟಿಯಾಗಬೇಕು ಅಂತ ತಪಸ್ಸು ಮಾಡಿದ್ದಿ. ಅದಕ್ಕಾಗಿ ನಾಳೆಯ ದಿವಸ ಈ ಮನ್ವಂತರದ ಅಧಿಪತಿಯಾದಂತಹ ಸ್ವಯಂಭವನು ತನ್ನ ಮಗಳಾದ ದೇವಹೂತಿಯನ್ನು ಕರ್ಕೊಂಡು ಈ ಪ್ರದೇಶಕ್ಕೆ ಬರ್ತಾನೆ. ಬಂದಾಗ ಅವನು ತನ್ನ ಮಗಳನ್ನು ನಿನಗೆ ಕೊಡಬೇಕು ಅಂತ ಬರುವಾಗ ನೀನು ಬೇಡ ಅಂತ ಹೇಳಬಾರದು. ಕೊಟ್ಟಂಥ ಹೆಣ್ಣು ಮಗಳನ್ನು ಸ್ವೀಕರಿಸಿ ವಿವಾಹವಾಗು. ಆ ನಿಮ್ಮಿಬ್ಬರ ದಾಂಪತ್ಯದ ಪರಿಣಾಮದಲ್ಲಿ ನಾನು ನಿಮ್ಮ ಮಗನಾಗಿ ಅವತರಿಸ್ತೇನೆ ಅಂತ ಭಗವಂತ ಹೇಳಿದ. ಹೀಗೆ ಸೃಷ್ಟಿಯನ್ನು ಅಭಿಕಾಂಕ್ಷಿಸಿಕೊಂಡು ಭಗವಂತನನ್ನು ಕುರಿತು ತಪಸ್ಸು ಮಾಡಿದಂತಹ ಕರ್ದಮ ಪ್ರಜಾಪತಿಗೆ ತಪಸ್ಸಿನ ಫಲವಾಗಿ ಒಂದು ವಿವಾಹವಾಗುವ ಸೌಭಾಗ್ಯ ಪ್ರಾಪ್ತವಾಯಿತು. ಮರುದಿವಸ ಆ ಕಾಲದ ಅಧಿಪತಿಯಾದಂತಹ ಸ್ವಯಂಭವನು, ಅವನು ಮೊದಲ ಮನ್ವಂತರದ ಅಧಿಪತಿ ಸ್ವಯಂಭವನು, ತಾನು ತನ್ನ ಎರಡನೆಯ ಮಗಳಾದಂತಹ ದೇವಹೂತಿಯನ್ನು ಕರ್ಕೊಂಡು ಈ ಕರ್ದಮ ಪ್ರಜಾಪತಿಗೆ ಮದುವೆ ಮಾಡಿಸಿಕೊಡಬೇಕು ಅಂತ ಬರ್ತಾ ಇದ್ದಾರೆ. ಅವನಿಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ಹೇಳಿದ, ನಿನ್ನ ಎರಡನೇ ಮಗಳನ್ನು ಕರ್ದವನಿಗೆ ಕೊಟ್ಟು ಮದುವೆ ಮಾಡು ಅಂತ. ಇತ್ತ ಸಾಕ್ಷಾತ್ ನಾರಾಯಣ ಕರ್ದವನಿಗೆ ಹೇಳಿದ್ದಾನೆ, ನೀನು ದೇವಹೂತಿಯನ್ನು ವಿವಾಹವಾಗು ಅಂತ. ಅಂದರೆ ಇವರಿಬ್ಬರ ಮದುವೆಯ ವ್ಯವಸ್ಥೆ ಮಾಡಿದ್ದು, ಈಗೆಲ್ಲ ಮದುವೆಯನ್ನು ಬ್ರೋಕರ್ಸ್ ಕೆಲವರಿದ್ದಾರಲ್ಲ ಅವ್ರು ಮಾಡ್ತಾರೆ ವ್ಯವಸ್ಥೆ. ಅವರು ಮದುವೆಯನ್ನು ಬ್ರೋಕ್ ಮಾಡುವವರು ಏನೋ ಅವ್ರಿಗೆ ಬ್ರೋಕರ್ ಅಂತ ಹೆಸರಿಟ್ಟಿದ್ದಾರೆ. ಇವರು ಇಲ್ಲಿ ಯಾರು, ಇವರಿಬ್ಬರ ದಲ್ಲಾಳಿಗಳು ಯಾರು? ಕರ್ದಮ ಮತ್ತು ದೇವಹೂತಿಯ ವಿವಾಹದ ವ್ಯವಸ್ಥೆಯನ್ನು ಮಾಡಿದವರು ಯಾರು? ಒಬ್ಬ ಸಾಕ್ಷಾತ್ ನಾರಾಯಣ, ಈ ಕಡೆಯಿಂದ ಚತುರ್ಮುಖ ಬ್ರಹ್ಮ, ಸರ್ವರ ಲಿಖಿತವನ್ನು ವ್ಯವಸ್ಥೆಗೊಳಿಸತಕ್ಕಂತಹ ವಿಧೀತಕರಿಸಿಕೊಂಡ ಚತುರ್ಮುಖ. ಈ ವ್ಯವಸ್ಥೆಯ ಪ್ರಕಾರ ಮರುದಿವಸ ದೇವಹೂತಿಯನ್ನು ಕರ್ಕೊಂಡು ಬಂದರೆ ನಮ್ಮ ಕರ್ದಮ ಆ ನಿರೀಕ್ಷೆಯಲ್ಲೇ ಇದ್ದಾನೆ. ಪ್ರಾತಃ ಕಾಲೀನ ಅನುಷ್ಠಾನಗಳನ್ನೆಲ್ಲ ಮುಗಿಸಿಕೊಂಡಿದ್ದಾನೆ. ದೇವಹೂತಿಯನ್ನು ಕರೆದುಕೊಂಡು ಬಂದು ಶತರೂಪಾದೇವಿಯ ಜೊತೆಗೆ ಸ್ವಯಂಭವನು ಬಂದಿದ್ದಾನೆ. ಬಂದವ ಕರ್ದಮನ ಹತ್ರ ಹೇಳ್ತಾನೆ, ನನ್ನ ಮಗಳನ್ನು ನೀನು ಪತ್ನಿಯನ್ನಾಗಿ ಸ್ವೀಕರಿಸಬೇಕು.
ಕರ್ದಮ ಪ್ರಜಾಪತಿ ದೇವಹೂತಿಯನ್ನು ಹೊಗಳ್ತಾನೆ. ಅವನಿಗೆ ಕಥೆಯೆಲ್ಲ ಗೊತ್ತು, ದೇವಹೂತಿಯ ಸೌಂದರ್ಯದ ಬಗ್ಗೆ ಎಲ್ಲ ಇತಿಹಾಸವನ್ನು ಭಾಗವತ ವರ್ಣನೆ ಮಾಡಿದೆ. ಅದನ್ನು ಆತ ಹೇಳ್ತಾನೆ. ಇವಳು ಅಸಾಮಾನ್ಯವಾದಂತಹ ಹೆಣ್ಣು ಮಗಳು. ಈಕೆಯ ಸೌಂದರ್ಯ ರಾಶಿಯನ್ನು ನೋಡಿದಂತಹ ವಿಶ್ವಾವಸು ಅಂತ ಹೇಳುವ ಒಬ್ಬ ಗಂಧರ್ವ ತಲೆ ತಿರುಗಿ ಬಿದ್ದ ಅಂತ ಕಥೆ ಕೇಳಿದ್ದೇನೆ ಅಂತ. ಹೀಗೆಲ್ಲ ಕಥೆ ನಡೆದಿದೆ ಅಂತೆ. ಈ ಹುಡುಗಿ ಅರಮನೆಯ ಮೇಲಿನ ಭಾಗದಲ್ಲಿ, ಹರ್ಮ್ಯ ಅಂತ ಕರೀತಾರೆ, ಇವತ್ತು ಟೆರೀಸ್ ಅಂತೇಳಿ ಕರಿತೇವೆ, ಹಾಗೆ ಮೇಲ್ಭಾಗದಲ್ಲಿ ಆಕೆ ಕಂದುಕ ಕ್ರೀಡೆಯನ್ನು ಆಡ್ತಾ ಇರುವಂಥ ಹೊತ್ತಿಗೆ ಆಕಾಶ ಮಾರ್ಗದಲ್ಲಿ ಯೋಗ ಶಕ್ತಿಯಿಂದ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದವ ಒಬ್ಬ ವಿಶ್ವಾವಸು ಅಂತ ಗಂಧರ್ವ. ಆ ಗಂಧರ್ವ ಇವಳು ಕುಣಿತಾ ಇರುವುದನ್ನು, ಆಟ ಆಡ್ತಾ ಇರುವುದನ್ನು ನೋಡಿ ತನ್ನನ್ನು ತಾನು ಮರೆತು ತನ್ನ ಯೋಗ ಶಕ್ತಿಯಿಂದ ಭ್ರಷ್ಟನಾಗಿ ವಿಮಾನ ಸಹಿತನಾಗಿ ಕೆಳಕ್ಕೆ ಬಿದ್ದ ಅಂತ ಒಂದು ಘಟನೆ ನಡೆದಿದೆ ಇತಿಹಾಸದಲ್ಲಿ. ಹಾಗಾದರೆ ವಿಮಾನ ಆಕ್ಸಿಡೆಂಟ್ ಆಗುವುದಕ್ಕೆ ಇಂಥದ್ದೆಲ್ಲ ಕಾರಣಗಳಿರ್ತವೆ. ಅಂತೂ ಇವನು ವಿಮಾನ ಸಹಿತವಾಗಿ ಕೆಳಗೆ ಬಿದ್ದ ಘಟನೆಯನ್ನು ಈತ ಉಲ್ಲೇಖ ಮಾಡಿ ಹೇಳ್ತಾನೆ. ಅಂತಹ ಸೌಂದರ್ಯ ಶಾಲಿನಿ ಅಷ್ಟೇ ಅಲ್ಲ, ಸೌಂದರ್ಯ ಅನ್ನೋದು ಅಲ್ಪಕಾಲಿಕವಾದದ್ದು. ಅದಕ್ಕಿಂತ ಮುಖ್ಯವಾದದ್ದು ಮಾನಸ ಸೌಂದರ್ಯ. ಸುಶೀಲ ಸಂಪನ್ನತೆಯನ್ನು ಸೌಂದರ್ಯ ಅಂತ ಕರೀತಾರೆ. ಅಂತಹ ಸನ್ನಡತೆಯಿಂದ ಅನುಕೂಲ ಮನೋಭಾವದಿಂದ ಕೂಡಿರತಕ್ಕಂಥ ಹೆಣ್ಣು ಮಗಳು. ಆದರೆ ಈಕೆಯನ್ನು ವಿವಾಹ ಮಾಡಿಕೊಡ್ತೇನೆ ಅಂತ ರಾಜನೇ ಬಂದಾಗ ನಾನು ಸಾಮಾನ್ಯ ಪ್ರಜೆ, ಬೇಡ ಅಂತ ಹೇಳುವುದು ಹೇಗೆ? ಆದ್ದರಿಂದ ಸ್ವೀಕರಿಸುವುದಕ್ಕೆ ಸಿದ್ಧ. ಆದರೆ ಒಂದು ಕರಾರಿದೆ, ಮದುವೆ ಆಗುವುದಕ್ಕೆ ಸಿದ್ಧ. ಆದರೆ ನಾನು ಮದುವೆಗಿಂತ ಹೆಚ್ಚು ತಪಸ್ಸಿನಲ್ಲಿ ಆಸಕ್ತನಾದವ. ಅಂತ ವಿವಾಹವಾಗಿ ಈಕೆಯಲ್ಲಿ ಗಂಡು ಮಗು ಆಗ್ತಾ ಇದ್ದ ಹಾಗೆ ನಾನು ಮತ್ತೆ ತಪಸ್ಸು ಮಾಡುವುದಕ್ಕೆ ಅವಕಾಶ ಕೊಡಬೇಕು. ಆಮೇಲೆ ಗಲಾಟೆ ಮಾಡಬಾರ್ದು. ಮದುವೆ ಆದದ್ದು ಕೊನೆ ತನಕ ಒಟ್ಟಿಗಿರಬೇಕೋ ಬೇಡೋ, ನೀನು ತಪಸ್ಸಿಗೆ ಹೋದರೆ ಹೇಗೆ ಅಂತ ಮಾವ ಮತ್ತು ಅತ್ತೆ ಬಂದು ಗಲಾಟೆ ಮಾಡುವುದಕ್ಕೆ ಅವಕಾಶ ಇಲ್ಲ. ಒಂದು ಮಗು ಆಗುವಲ್ಲಿ ತನಕ ನನ್ನ ಸಂಸಾರ ಅನ್ನೋದಕ್ಕೆ ಅನುಮತಿ ಕೊಡುವುದಾದರೆ ನಾನು ವಿವಾಹವಾಗ್ತೇನೆ. ಈ ಕರಾರಿನ ಜೊತೆಗೆ ಕರ್ದಮನಿಗೆ ದೇವಹೂತಿಯನ್ನು ಬಿಟ್ಟು ವಿವಾಹ ಮಾಡಿದ್ದಾರೆ. ವಿವಾಹವಾದ ಮೇಲೆ ಕರ್ದಮ ಪ್ರಜಾಪತಿ ತಪಸ್ಸಿನಲ್ಲಿ ನಿರತನಾಗಿ ಬಿಡ್ತಾನೆ. ಈಕೆ ತನ್ನ ಪತಿದೇವನಿಗೆ ಯಾವ ಹೊತ್ತಿಗೆ ಯಾವ ಅನುಷ್ಠಾನಕ್ಕೆ ಏನು ಪುಷ್ಪ ಬೇಕು, ಏನು ಪತ್ರೆ ಬೇಕು, ಏನು ನೀರು ಬೇಕು ಅದನ್ನೆಲ್ಲ ತಂದು ವ್ಯವಸ್ಥೆ ಮಾಡಿ ಪತಿಯನ್ನು ಇಂಗಿತ ಕೋವಿದೆಯಾಗಿ ಸೇವೆ ಮಾಡ್ತಾಳೆ. ಇದರಿಂದಾಗಿ ಈ ಪತಿ ತೃಷ್ಟನಾಗ್ತಾನೆ. ಸಂತುಷ್ಟನಾದಂತಹ ಪತಿ ಒಂದು ಸಂದರ್ಭದಲ್ಲಿ ತನ್ನ ತಪಸ್ಸಿನಿಂದ ವಿರತನಾಗಿ ಆಕೆ ಹತ್ರ ಹೇಳ್ತಾನೆ, ಏನು ಬೇಕು ಕೇಳು ಅಂತ. ಆಗ ದೇವಹೂತಿ ಏನು ಕೇಳಬೇಕು? ಪತಿ ಹತ್ರ ಪತಿ ಏನು ಬೇಕು ಕೇಳು ಅಂತ ದೇವರು ಪ್ರತ್ಯಕ್ಷ ಆದಾಗ ಹೊರ ಕೇಳು ಅಂತ ಹೇಳಿದರೆ ಏನು ಕೇಳಬೇಕು? ಇವಳು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನೆಲವನ್ನು ಪಾದದ ತಟದಿಂದ ಕೆರಿತಾ ನಿಂತಿದ್ದಾಳೆ. ಆ ಹೊತ್ತಿಗೆ ಏನು ಹೇಳಬೇಕು ಅಂತ ಯೋಚಿಸಿ ಕೊನೆಗೆ ಹೇಳ್ತಾಳೆ, ನಮ್ಮ ದಾಂಪತ್ಯದಲ್ಲಿ ಸಾಕ್ಷಾತ್ ದೇವರು ಅವತರಿಸ್ತಾನೆ ಅಂತ ಒಂದು ಬಾರಿ ತಾವು ಹೇಳಿದ್ರಿ ಅಂತ ನೆನಪು ಮಾಡಿ ಕೊಡ್ತಾಳೆ. ಅಷ್ಟು ನೆನಪಿಸಿದ್ದೇ ತಡ ಅದರ ಆಂತರ್ಯವನ್ನೆಲ್ಲ ಅರ್ಥ ಮಾಡಿಕೊಂಡಂತಹ ಕರ್ದಮ ಪ್ರಜಾಪತಿ ತನ್ನ ತಪಸ್ಸಿನ ಅನುಭವದಿಂದ, ತಪಸ್ಸಿನ ಪ್ರಭಾವದಿಂದ ಒಂದು ವಿಶಿಷ್ಟವಾದಂತಹ ಭವನವನ್ನು ನಿರ್ಮಾಣ ಮಾಡ್ತಾನೆ. ಅದು ತ್ರಿಪಥಗಾಮಿಯಾದಂತಹ ಒಂದು ಭವನ. ನೀರಿನಲ್ಲೂ ಸಂಚರಿಸಬಲ್ಲ, ಭೂಮಿಯಲ್ಲೂ ಓಡಾಡಬಲ್ಲ, ಆಕಾಶ ಮಾರ್ಗದಲ್ಲೂ ಸಂಚರಿಸಬಲ್ಲ ಒಂದು ವಿಮಾನವನ್ನು ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ತಾನು ಪ್ರವೇಶ ಮಾಡುವುದಕ್ಕೋಸ್ಕರ ಈಕೆಗೆ ಹೇಳಿದರೆ, ಈಕೆ ಹಲವಾರು ವರ್ಷಗಳಿಂದ ಈತನ ಸೇವೆಯನ್ನು ಮಾಡ್ತಾ ಹರಿದು ಹೋಗಿರುವ ಬಟ್ಟೆಯಿಂದ ಇಷ್ಟು ಸುಂದರವಾದ ಭವನವನ್ನು ಹೇಗೆ ಪ್ರವೇಶಿಸುವುದು ಅಂತ ಯೋಚಿಸ್ತಾ ಇದ್ದಾಳೆ. ಅವಳಿಗೆ ಹೇಳಿದ ಕರ್ದಮ ಪ್ರಜಾಪತಿ, ಅಲ್ಲಿರುವ ಸರೋವರದಲ್ಲಿ ಮುಳುಗು. ಸರೋವರದಲ್ಲಿ ಮುಳುಗಿದಾಗ ನೂರಾರು ಸಖಿಯರು, ಸೇವಕಿಯರು ಈಕೆಯನ್ನು ಸ್ನಾನ ಮಾಡಿಸಿ ಸುಗಂಧ ತೈಲ ಲೇಪನವನ್ನು ಮಾಡಿ ನಾನಾ ದ್ರವ್ಯಗಳಿಂದ, ಅಲಂಕಾರ ವಸ್ತುಗಳಿಂದ, ವಸ್ತ್ರಭೂಷಣಗಳಿಂದ ಆಕೆಯನ್ನು ಅಲಂಕರಿಸಿ ನವ ರಾಜಕುಮಾರಿಯ ಹಾಗೆ, ನವವಧುವಿನ ಹಾಗೆ ಸಿಂಗರಿಸಿ, ಇತ್ತ ಕಡೆ ಇವನೂ ಸ್ನಾನ ಮಾಡಿ ಬರ್ತಾನೆ, ಯುವಕನಾದಂತಹ ಆತನನ್ನೂ ಅಲಂಕರಿಸಿದ್ದಾರೆ. ಇವರು ಈಗ ತಾನೇ ವಿವಾಹವಾಗಿದ್ದಾರೋ ಅನ್ನುವ ಹಾಗೆ ಆ ನೂತನ ಗೃಹವನ್ನು ಪ್ರವೇಶ ಮಾಡ್ತಾರೆ. ಪ್ರವಿಷ್ಟವಾದಂತಹ ಗೃಹದಲ್ಲಿ ಅವರು 100 ವರ್ಷಗಳು ಕಳೆದುವಂತೆ ಇವರ ಮನೆಯನ್ನೇ ಆಕಾಶದಲ್ಲಿ ಹಾರಿಸಿಕೊಂಡು ನಂದನವನವೇ ಮೊದಲಾದಂತಹ ನವವಧುಗಳು ದರ್ಶನ ಮಾಡಬೇಕಾದ ಯಾವ ಯಾವ ಶ್ರೇಷ್ಠ ತಾಣಗಳಿದ್ದಾವೆ ಅಲ್ಲೆಲ್ಲ ಕಡೆಗೂ ಕೂಡ ಇವರು ಸಂಚಾರ ಮಾಡ್ತಾರೆ. ಸಂಚಾರ ಮಾಡಿ 100 ವರ್ಷ ಕಳೆಯಿತು. ಶತಂ ಯತೀಯು ಶರದ. ಅಷ್ಟು ವರ್ಷವಾದ ಮೇಲೆ ಆ ರಥ ಮತ್ತೆ ಹಿಂತಿರುಗಿದೆ, ಬಿಂದು ಸರೋವರದ ತಟಕ್ಕೆ ಬಂದಿದೆ. ಅಷ್ಟರಲ್ಲಿ
ಈ ಕರ್ದಮ ಪ್ರಜಾಪತಿ ತಾನು 9 ಶರೀರವನ್ನು ಸ್ವೀಕರಿಸಿದ್ದಾನೆ. ತನ್ನ ಪತ್ನಿಯಾದ ದೇವಹೂತಿಯೂ ಕೂಡ 9 ಶರೀರವನ್ನು ಸ್ವೀಕರಿಸಿದ್ದಾಳೆ. ಆ 9 ದೇವಹೂತಿ ಸ್ವರೂಪವೂ ಕೂಡ ಗರ್ಭವನ್ನು ಧರಿಸಿತ್ತು, ತುಂಬ ಗರ್ಭಿಣಿಯಾಗಿದ್ದಾಳೆ. ಏಕಕಾಲದಲ್ಲಿ 9 ಮಕ್ಕಳಿಗೆ ಜನನವನ್ನು ಕೊಡ್ತಾಳೆ. ಆ 9 ಮಕ್ಕಳು ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳು ಆವಿರ್ಭವಿಸಿದ್ದೇ ತಡ, 10 ದಿವಸವಾಯಿತು. 10 ದಿವಸವಾದ ಕೂಡಲೇ ಅದಕ್ಕೆ ನಾಮಕರಣ ಬೇರೆ ಆಯಿತು. 11ನೇ ದಿವಸದಲ್ಲಿ ಅದರಲ್ಲಿ ಮೊದಲನೆಯವಳಿಗೆ ಕಲಾ ಅಂತ ಹೆಸರು, ಎರಡನೆಯವಳಿಗೆ ಅನಸೂಯ ಅಂತ ಹೆಸರು, ಕೊನೆಯವಳಿಗೆ ಅರುಂಧತಿ ಅಂತ ಹೆಸರು. ಒಟ್ಟು 9 ಜನ ಹೆಣ್ಣು ಮಕ್ಕಳು. ಇವ ಹೇಳ್ತಾನೆ ಕರ್ದಮ ತನ್ನ ಪತ್ನಿ ಹತ್ರ, ನಮ್ಮ ಸಂಸಾರದ ಫಲ ಸಿಕ್ಕೇ ಆಯಿತು, ನಾನಿನ್ನು ತಪಸ್ಸು ಮಾಡುವುದಕ್ಕೆ ಹೊರಡ್ತಾ ಇದ್ದೇನೆ, ಅನುಮತಿ ಕೊಡಬೇಕು. ಹೀಗೆ ಹೇಳಿದ ಕೂಡಲೇ ದೇವಹೂತಿ ಹೇಳ್ತಾಳೆ, ನಮ್ಮ ಸಂಸಾರದಲ್ಲಿ 9 ಜನ ಹೆಣ್ಣು ಮಕ್ಕಳು ಆವಿರ್ಭವಿಸಿದ್ದಾರೆ. ಆವಿರ್ಭವಿಸಿದ ಹೆಣ್ಣು ಮಕ್ಕಳಿಗೆ ಯೋಗ್ಯವಾದ ಗಂಡಂದಿರನ್ನು ಹುಡುಕುವಂತಹ ಜವಾಬ್ದಾರಿ ಇದೆ. ಅಲ್ಲದೆ ನಾನು ನಿಮ್ಮ ಜೊತೆಗೆ ಇಷ್ಟು ವರ್ಷ ಸಂಸಾರ ಮಾಡಿದರೂ ಕೂಡ ಮೋಕ್ಷಕ್ಕೆ ಬೇಕಾದ ವಿಷಯವನ್ನು ತಮ್ಮಿಂದ ಶ್ರವಣ ಮಾಡಿಲ್ಲ. ಆದ್ದರಿಂದ ಶ್ರೇಷ್ಠವಾದ ವಿಷಯವನ್ನು, ನನಗೆ ಮೋಕ್ಷದ್ವಾರವನ್ನು ತೆರೆಯುವ ವಿಷಯವನ್ನು ತಿಳಿಸತಕ್ಕಂತಹ ಒಬ್ಬ ಗಂಡು ಮಗುವನ್ನು ಅನುಗ್ರಹಿಸಬೇಕು. ದೇವರೇ ನಮ್ಮಲ್ಲಿ ಅವತರಿಸ್ತಾರೆ ಅಂತ ತಾವು ಹೇಳಿದಿರಿ, ಅದು ನಮ್ಮ ಸಂಸಾರದ ಮೂಲ ಉದ್ದೇಶ ಇದೆಯಲ್ಲ ಅಂತ ಜ್ಞಾಪಿಸಿಕೊಡ್ತಾಳೆ. ಅದನ್ನು ಅನುಸಂಧಾನ ಮಾಡಿದಂತಹ ಕರ್ದಮ ಜೊತೆಗಿರ್ತಾನೆ. ಸಂಸಾರ ಮುಂದುವರಿತದೆ. ಆ ಮಕ್ಕಳು ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಆ ಹೆಣ್ಣು ಮಕ್ಕಳಿಗೆ ಯೋಗ್ಯ ವರರನ್ನು ಹುಡುಕಿ ವಿವಾಹದ ಪ್ರಕ್ರಿಯೆ ನಡೆಯಿತು. ಆ ವಿವಾಹದಲ್ಲಿ ಎರಡನೆಯವಳಾದಂತಹ ಅನಸೂಯೆಯನ್ನು ಬ್ರಹ್ಮಮಾನಸ ಪುತ್ರನಾದಂತಹ ಅತ್ರಿ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡಿದ್ದಾರೆ. ಈ ಅತ್ರಿ ಚಂದ್ರವಂಶದ ಮೂಲ ಪುರುಷ. ಅತ್ರಿ ಮತ್ತು ಅನಸೂಯೆಯರು ಅವರದೊಂದು ವಿಶಿಷ್ಟವಾದ ದಾಂಪತ್ಯ. ಅತ್ರಿ, ಆ ಹೆಸರೇ ಹೇಳ್ತದೆ, ಅತ್ರಿ ಅಂದರೆ 3 ಬಿಟ್ಟವ ಅಂತ. ನವಿದ್ಯಂತೆ ತ್ರೀಣಿ ಯಸ್ಮಿನ್ ಸಹ ಅತ್ರಿಹಿ ಅಂತ. 3 ಇಲ್ಲದವ. 3 ಬಿಟ್ಟದ್ದು ಯಾವುದು? ಕಾಮ ಏಷಃ, ಕ್ರೋಧ ಏಷಃ, ಲೋಭಶ್ಚ. ಕಾಮ, ಕ್ರೋಧ, ಲೋಭ, ಈ 3 ಬಿಟ್ಟವನಿಗೆ ಅತ್ರಿ ಅಂತ ಹೆಸರು. ಅದರ ಜೊತೆಗೆ ಪತ್ನಿಯಾಗಿ ಬಂದವಳು ಯಾರು? ಅನಸೂಯೆ. ಅನಸೂಯೆ ಅಂದರೆ ಅಸೂಯೆ ಬಿಟ್ಟವಳು ಅಂತ ಅರ್ಥ. ಇಲ್ಲಿಗೆ ಕಾಮ, ಕ್ರೋಧ, ಲೋಭದ ಜೊತೆಗೆ ಅಸೂಯೆಯನ್ನು ಪರಿತ್ಯಾಗ ಮಾಡಿತು ಅಂದರೆ ಒಟ್ಟಂದದಲ್ಲಿ ಅರಿಷಡ್ವರ್ಗಗಳನ್ನು ದೂರೀಕರಿಸಿ ನಿಂತಹ ಶಕ್ತಿಗಳು. ಅತ್ರಿ ಅನಸೂಯೆಯರ ದಾಂಪತ್ಯ ಅಂದರೆ ಅದು ಎಲ್ಲ ದುರ್ಗುಣಗಳನ್ನು ಬಿಟ್ಟಂತಹ ಸಮಸ್ತ ಸದ್ಗುಣ ಭರಿತವಾದಂತಹ ಒಂದು ದಾಂಪತ್ಯ. ಇವರಿಬ್ಬರು ತಪಸ್ಸು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತ್ರಿಮೂರ್ತಿಗಳು ಇವರಿಗೆ ಪ್ರೀತರಾಗ್ತಾರೆ. ಅತ್ರಿ ಒಂದು ವಿಶಿಷ್ಟ ತಪಸ್ಸು ಮಾಡಿದಂತೆ. ಒಂದೇ ತಪಸ್ಸಿನಲ್ಲಿ ಭಗವಂತನ 3 ರೂಪಗಳನ್ನು ಧ್ಯಾನ ಮಾಡಿಕೊಂಡು ತಪಸ್ಸು. 3 ರೂಪ ಯಾವುದು? ಭಗವಂತನ ವಿಷ್ಣು ಅಂತ ಹೇಳುವ ಸೃಷ್ಟಿ ನಿಯಾಮಕವಾದ, ಸ್ಥಿತಿ ನಿಯಾಮಕವಾದ ರೂಪ. ಜೊತೆಗೆ ಜಗತ್ತನ್ನೆಲ್ಲ ಸೃಷ್ಟಿ ಮಾಡುವಂತಹ ಭಗವಂತನದ್ದೇ ಆದ ಒಂದು ರೂಪ ಇದೆ, ಅದಕ್ಕೆ ಬ್ರಹ್ಮ ಅಂತ ಹೆಸರು. ಚತುರ್ಮುಖ ಬ್ರಹ್ಮನ ಒಳಗೆ ಅಂತರ್ಯಾಮಿಯಾಗಿರುವ ಬಿಂಬರೂಪ. ಬ್ರಹ್ಮಣಿ ಬ್ರಹ್ಮರೂಪೋಸೌ. ಜಗತ್ತನ್ನು ಸೃಷ್ಟಿ ಮಾಡುವ, ಚತುರ್ಮುಖ ಬ್ರಹ್ಮನನ್ನು ನಿಯಂತ್ರಿಸುವ ಭಗವಂತನ ಒಂದು ರೂಪ, ಬ್ರಹ್ಮ ಅಂತ ಅದಕ್ಕೆ ಹೆಸರು. ಅದೇ ರೀತಿ ಜಗತ್ತನ್ನು ಸಂಹಾರ ಮಾಡತಕ್ಕಂತಹ ರುದ್ರನಲ್ಲಿ ಒಳಗೆ ಭಗವಂತನ ಶಿವ ಅನ್ನೋ ಒಂದು ರೂಪ ಇದೆ. ಶಿವರೂಪಿ ಶಿವೇ ಸ್ಥಿತ ಅಂತ. ಶಿವನಲ್ಲಿ ನಿಂತ ಭಗವಂತನ ಶಿವ ಎಂಬ ರೂಪ. ಇದನ್ನೇ ತ್ರಿಮೂರ್ತಿ ರೂಪ ಅಂತ ಕರೆಯೋದು. ಭಗವಂತನದ್ದೇ ಆದ 3 ರೂಪಗಳು, ಬ್ರಹ್ಮ, ಶಿವ ಮತ್ತು ವಿಷ್ಣು ಅಂತ. ಇದು 3 ಬೇರೆ ಬೇರೆ ಶಕ್ತಿಗಳು. ಆದರೆ ಬ್ರಹ್ಮನ ಒಳಗಿರುವ ಭಗವಂತನ ಬ್ರಹ್ಮ ಎಂಬ ರೂಪ, ಶಿವನ ಒಳಗೆ ನಿಂತ ಶಿವಾಂತರ್ಯಾಮಿಯಾದ ಭಗವಂತನ ಶಿವ ಎಂಬ ರೂಪ, ಮತ್ತು ಪ್ರತ್ಯೇಕವಾಗಿ ನಿಂತಿರುವ ಭಗವಂತನ ಶಂಖಚಕ್ರ ಗದಾಪದ್ಮಧಾರಿಯಾದ ವಿಷ್ಣು ರೂಪ. ಈ 3 ರೂಪಗಳನ್ನು ಕೂಡ ಏಕಕಾಲದಲ್ಲಿ ಧ್ಯಾನ ಮಾಡುತ್ತಾ ಅತ್ರಿ ತಪಸ್ಸು ಮಾಡಿದ. ಅವನ ಹೆಸರು ಅತ್ರಿ ಅಂತ. ಅವ ಮಾಡಿದ್ದು ತಪಸ್ಸು. ಆ ತಪಸ್ಸಿನಲ್ಲಿ 3 ದೇವತೆಗಳನ್ನು ಏಕಕಾಲದಲ್ಲಿ ಧ್ಯಾನ ಮಾಡ್ತಾ ತಪಸ್ಸು ಮಾಡಿದ. ಈ ತಪಸ್ಸಿನಲ್ಲಿ ಪಕ್ವಾವಸ್ಥೆಗೆ ಬಂದಾಗ ಏನಾಯಿತು? ಕಣ್ಣು ತೆರೆದು ನೋಡ್ತಾನೆ, ಮುಂದುಗಡೆ ದೇವರು ಪ್ರತ್ಯಕ್ಷರಾಗಿದ್ದಾರೆ. ಇವನು ಯಾವ ದೇವರನ್ನು ತಪಸ್ಸು ಮಾಡಿದ್ದಾನೆ ಅದೇ ದೇವರು ಕಾಣಿಸಿಕೊಂಡಿದ್ದಾರೆ. ತಪಸ್ಸು ಮಾಡಿದಾಗ ಕಾಣಿಸಿಕೊಂಡ ದೇವರು ಯಾರು? 3 ಜನ. ಒಬ್ಬ ಸಾಕ್ಷಾತ್ ನಾರಾಯಣ ಮಧ್ಯದಲ್ಲಿದ್ದಾನೆ, ಎಡಭಾಗದಲ್ಲಿ ರುದ್ರದೇವರಿದ್ದಾರೆ, ಬಲಭಾಗದಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ. ಕಮಂಡಲುಧಾರಿಯಾದ ಹಂಸವಾಹನನಾದ ಬ್ರಹ್ಮಾಣೀಪತಿಯಾದಂತಹ ಬ್ರಹ್ಮ, ಆ ಕಡೆಯಿಂದ ಅರ್ಧಪಾರ್ವತಿ ಪರಮೇಶ್ವರ ಸ್ವರೂಪಿಯಾದ ಕೈಯಲ್ಲಿ ತ್ರಿಶೂಲಧಾರಿಯಾಗಿ ನಿಂತಹ ಚರ್ಮಾಂಬರ ಶಿವ,
ಮಧ್ಯದಲ್ಲಿ ಪೀತಾಂಬರಧಾರಿಯಾದಂತಹ ಭಗವಂತ ಶ್ರೀಮನ್ನಾರಾಯಣ. ಈ ಮೂರು ರೂಪಗಳನ್ನು ಕೂಡ ಏಕಕಾಲದಲ್ಲಿ ಕಂಡು ಅಚ್ಚರಿಗೊಳ್ತಾನೆ ಅತ್ರಿ. ಅವನು ಆಶ್ಚರ್ಯಾಗಿ ಏನು ಮಾತಾಡಬೇಕು ದೇವರ ಹತ್ರ? ದೇವರು ಮಾತಾಡೋದಿಲ್ಲ. ಈಗ ದೇವರು ಪ್ರತ್ಯಕ್ಷ ಆದ ಕೂಡಲೇ ಮೊದಲು ನಾವೇ ಮಾತಾಡಬೇಕು. ಅವನು ಅಷ್ಟು ಸ್ಟಂಟ್ ಉಂಟು ದೇವರಲ್ಲಿ. ದೇವರು ಪ್ರತ್ಯಕ್ಷ ಆದಾಗ ಮೊದಲು ನಾವು ಮಾತಾಡಬೇಕು ಅಂತ. ನಮ್ಮಲ್ಲೆಲ್ಲ ಹೇಗೆ ಅಂದರೆ, ಯಾರಾದರೂ ಸಿಕ್ಕಿದರೆ ಬೇಕಾದರೆ ಅವ ಮಾತಾಡಲಿ, ಆಮೇಲೆ ಮಾತಾಡಿದರೆ ಸರಿ ಅಂತ ನಾವೆಲ್ಲ ಇನ್ನೊಬ್ಬರು ಮಾತಾಡುವುದಕ್ಕೆ ಕಾಯುವುದು. ದೇವರು ಅದನ್ನು ಕಲಿಸಿಕೊಟ್ಟಿದ್ದಾನೆ ನಮಗೆ. ನಾವು ಪ್ರತ್ಯಕ್ಷ ಆದರೆ ಮೊದಲು ನಾವು ಮಾತಾಡಬೇಕಂದ್ರೆ ದೇವರು ಮಾತಾಡೋದಿಲ್ಲ. ಈ ಅತ್ರಿ ಮಾತಾಡಬೇಕಲ್ವ ದೇವರ ಹತ್ರ. ಮೂರು ರೂಪ ಕಾಣಿಸಿಕೊಂಡಿದೆ, ಏನೊಂದು ಮಾತಾಡೋದು? ಅವ ಕೇಳ್ತಾನೆ, ಆಶ್ಚರ್ಯದಿಂದ ಕೇಳ್ತಾನೆ, ಅಲ್ಲ ಏಕೋ ಮಯೇಹ ವಿಭುಧ ಪ್ರಧಾನೇಶು ಚಿತ್ತೀಕೃತ. ನಾನು ಒಬ್ಬನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದ್ದೇನೆ, ಆದರೆ ನೀವು 3 ಜನ ಬಂದಿದ್ದೀರಲ್ಲ. ಇದು ಬಂದವರ ಹತ್ರ ಆಕ್ಷೇಪ, ನಾನು ಕರೆಯದೇ ಬಂದಿದ್ದೀರಲ್ವ ಅಂತ ಕೆಲವರ ಹತ್ರ ಕೇಳಿದ ಹಾಗೆ. ನಾನು ಕರೆದದ್ದು ಒಬ್ಬರನ್ನು, ನೀವು 3 ಜನ ಪ್ರತ್ಯಕ್ಷ ಆಗಿದ್ದೀರಿ. ಅದು ಕಥಮ್ನು ಯೂಯಂ, ನೀವು 3 ಜನ ಹೇಗೆ ಕಾಣಿಸಿಕೊಂಡ್ರಿ? ಯಾಕಂದರೆ ಒಬ್ಬೊಬ್ಬರು ಅಸಾಧಾರಣ ವ್ಯಕ್ತಿಗಳು. ನೀವು ಇದರಲ್ಲಿ ಚತುರ್ಮುಖನನ್ನು ಒಬ್ಬನನ್ನೇ ನಾವು ಪ್ರತ್ಯಕ್ಷ ಮಾಡಿಕೊಳ್ಬೇಕಾದ್ರೆ 1000 ವರ್ಷ ತಪಸ್ಸು ಮಾಡಬೇಕು. ರುದ್ರದೇವ ಸ್ವಲ್ಪ ಬೇಗ ಪ್ರತ್ಯಕ್ಷ ಆಗ್ತಾನೆ, ಆಶುತೋಷ ಅಂತ ಅವರಿಗೆ ಹೆಸರು. ಆದರೆ ನಾರಾಯಣನನ್ನು ಪ್ರತ್ಯಕ್ಷೀಕರಿಸಿಕೊಳ್ಬೇಕಾದ್ರೆ ದೀರ್ಘಾವಧಿಯ ತಪಸ್ಸು ಅಪೇಕ್ಷಿತ. ಒಬ್ಬೊಬ್ಬರು ಸುದುರ್ಲಭರಾದಂತಹ ನೀವು 3 ಜನ ನನ್ನ ತಪಸ್ಸಿಗೆ ಒಡಂಬಟ್ಟು ಇಲ್ಲಿ ಕಾಣಿಸಿಕೊಂಡಿದ್ದೀರಿ ಅಂದರೆ ಏನು ಆಶ್ಚರ್ಯ ಅಂತ ಅವರ ಮುಂದೆಯೇ ಆಶ್ಚರ್ಯವನ್ನು ತೋಡಿಕೊಳ್ತಾನೆ. ಇದಕ್ಕೆ ಉತ್ತರಿಸಬೇಕಲ್ಲ ಈ 3 ಜನರಲ್ಲಿ. ಮಧ್ಯದಲ್ಲಿದ್ದಂತಹ ನಾರಾಯಣ ಉತ್ತರ ಹೇಳ್ತಾನೆ. ಮಧ್ಯದಲ್ಲಿದ್ದ ನಾರಾಯಣ ಹೇಳ್ತಾನೆ, ಕಥಮ್ನು ಯೂಯಂ ಅಂತ ಕೇಳಿದೆಯಲ್ಲ, ನೀನು ತಪಸ್ಸು ಮಾಡಿದ್ದು ಒಬ್ಬನನ್ನು, ಕಂಡದ್ದು 3 ಜನ, ಹೇಗೆ ನೀವು ಅಂತ. ಅದಕ್ಕೆ ನಾರಾಯಣನ ಉತ್ತರ, ಯದ್ವೈ ಧ್ಯಾಯಸಿ ತೇ ವಯಂ. ನೀನು ಏನನ್ನು ಧ್ಯಾನ ಮಾಡ್ತಾ ಇದ್ದಿ ಅದು ನಾವು 3 ಜನ, ತೇ ವಯಂ ನಾವೇ ಅಂತ ದೇವರು ಹೇಳ್ತಾನೆ. ಅಂದರೆ ಒಂದು ಮೇಲ್ನೋಟಕ್ಕೆ ಅಪಾರ್ಥ ಆಗುವ ಸಾಧ್ಯತೆ ಇದೆ. ಈ ಅತ್ರಿ ಧ್ಯಾನ ಮಾಡಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ರೂಪವನ್ನು, ಎದುರುಗಡೆಗೆ ಬಂದದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂತಹ 3 ರೂಪಗಳು. ಆದರೆ ಅತ್ರಿ ಆ 3ನ್ನೇನು ಕೂಡ ಧ್ಯಾನ ಮಾಡಲಿಲ್ಲ. ಅವನು ಧ್ಯಾನ ಮಾಡಿದ್ದು ಬ್ರಹ್ಮನಲ್ಲಿರುವ ಬ್ರಹ್ಮರೂಪ, ರುದ್ರನಲ್ಲಿರುವ ಶಿವರೂಪ, ಜೊತೆಗೆ ಸಾಕ್ಷಾತ್ ನಾರಾಯಣ ಅಂದರೆ ಭಗವಂತನದ್ದೇ 3 ರೂಪವನ್ನು ಧ್ಯಾನಿಸಿದ್ದು. ಎದುರಿಗೆ ಕಂಡದ್ದು ಭಗವಂತನ 3 ರೂಪ ಅಲ್ಲ, ಬೇರೆ ಬೇರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕಂಡದ್ದು. ನೀನು ಧ್ಯಾನಿಸಿದ್ದು ಏನು ಅದು ನಾವೇ ಅಂದರೆ ಏನು ಅರ್ಥ? ಇದು ಈ ತ್ರಿಮೂರ್ತಿಗಳಲ್ಲಿ ಅಭೇದ ಅನ್ನೋ ಒಂದು ಭಾವ ನಮ್ಮಲ್ಲಿ ಹುಟ್ಟುವ ಸಾಧ್ಯತೆ ಇದೆ. ಆ ದೃಷ್ಟಿಯಿಂದ ಇಲ್ಲಿ ಸ್ವಲ್ಪ ಎಚ್ಚರದಲ್ಲಿ ಗಮನಿಸುವ ವಿಷಯ ಇದೆ. ಯದ್ವೈ ಧ್ಯಾಯಸಿ ತೇ ವಯಂ ಅಂತ ಏನನ್ನು ಹೇಳಿದ್ದು ಭಗವಂತ ವಿಷ್ಣು? ನೀನು ಧ್ಯಾನಿಸಿದ್ದೇ ನನ್ನ ಅತ್ರಿ ಭಗವಂತನ 3 ರೂಪವನ್ನು. ಹೇಗೆ ಧ್ಯಾನಿಸಿದ್ದಿ? ಬ್ರಹ್ಮನ ಒಳಗಿರುವ ಬ್ರಹ್ಮರೂಪ, ಶಿವನ ಒಳಗಿರುವ ಶಿವರೂಪ, ಜೊತೆಗೆ ಪೃಥಕ್ಕಾಗಿ ನಿಂತಿರುವ ಭಗವಂತನ ನಾರಾಯಣ ರೂಪ ಅಲ್ವಾ ಧ್ಯಾನಿಸಿದ್ದು. ಆದ್ದರಿಂದ ಶಿವ ಬರದೆ ಶಿವಾಂತರ್ಯಾಮಿಯಾದ ಶಿವ ಹೇಗೆ ಕಾಣಿಸುವುದಕ್ಕೆ ಸಾಧ್ಯ? ಬ್ರಹ್ಮದೇವ ಬರದೆ ಬ್ರಹ್ಮನಲ್ಲಿ ಅಂತಸ್ಥಿತನಾದಂತಹ ಭಗವಂತನ ಬ್ರಹ್ಮರೂಪ ಹೇಗೆ ಕಾಣಿಸುವುದು? ಅದು ಬ್ರಹ್ಮ ಅನ್ನುವ ರೂಪ ಬ್ರಹ್ಮನ ಒಳಗೇ ತುಂಬಿದ ರೂಪ. ಈಗ ನಮಗೆ ಒಂದು ಚೊಂಬು ನೀರು ತಾ ಅಂತ ಕರೆಯುವುದು, ನೀರು ತಾ ಅಂತ. ನೀರು ತಂದಾಗ ಇವ ಚೊಂಬಲ್ಲಿ ನೀರು ತುಂಬಿಕೊಂಡು ಬಂದರೆ, ಅಲ್ಲ ನಾನು ನೀರು ತರಲಿಕ್ಕೆ ಹೇಳಿದ್ದು ಚೊಂಬು ಯಾಕೆ ತಂದಿ ಅಂತ ಗಲಾಟೆ ಮಾಡಲಿಕ್ಕೆ ಆಗ್ತದ? ನೀರು ತರಬೇಕಾದ್ರೆ, ಒಂದು ಚೊಂಬಿನಷ್ಟು ನೀರು ತರಬೇಕಾದ್ರೆ ಪಾತ್ರೆ ತರಲೇಬೇಕಲ್ವಾ? ಹಾಗೆ ಬ್ರಹ್ಮಾಂತಸ್ಥಿತವಾದ ಭಗವಂತನ ಬ್ರಹ್ಮರೂಪ ಬರಬೇಕಾದರೆ ಬ್ರಹ್ಮದೇವರು ಬರದೇ ಬ್ರಹ್ಮಣಿ ಸ್ಥಿತವಾದ ಬ್ರಹ್ಮರೂಪ ಬರುವುದು ಹೇಗೆ? ಅದರ ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅನ್ನೋ ರೂಪ ಏನಿದೆ ಅದು ಆಗಮಿಸಬೇಕಾದ್ರೆ ಬ್ರಹ್ಮದೇವರು ಬರಬೇಕಷ್ಟೇ. ನೀನು ಏನನ್ನು ಧ್ಯಾನಿಸಿದೆಯೋ ಅಂತಹ ಬ್ರಹ್ಮ ವಿಷ್ಣು ಶಿವ ಅನ್ನುವ ಭಗವಂತನ 3 ರೂಪವೇ ನಿನ್ನ ಮುಂದೆ ಕಾಣಿಸಿಕೊಂಡದ್ದು ಅಂತ ಭಗವಂತ ಹೇಳಿ ಆತನನ್ನು ವರ ಕೇಳು ಅಂತ ಕೇಳಿ, ಅವ ಏನು ವರ ಕೇಳಿದ ಅಂದರೆ, ಈ ತ್ರಿಮೂರ್ತಿಗಳ ಅಂಶ ಸಂಜಾತರಾದ ಪುತ್ರರು ನಮ್ಮಲ್ಲಿ ಆವಿರ್ಭವಿಸಬೇಕು ಅಂತ ಕೇಳಿದ. ಈ ತ್ರಿಮೂರ್ತಿಗಳ ಅಂಶ ಸಂಜಾತರು ನಮ್ಮ ದಾಂಪತ್ಯದಲ್ಲಿ ಹುಟ್ಟಬೇಕು ಅಂತ ಕೇಳಿದಾಗ ಭಗವಂತ ಅವರಲ್ಲಿ ದತ್ತ ಅನ್ನೋ ಹೆಸರಿನಲ್ಲಿ ಆವಿರ್ಭವಿಸ್ತಾನೆ. ಅತ್ರಿಯ ಮಗನಾದ್ರಿಂದ ಆತನಿಗೆ ಆತ್ರೇಯ ಅಂತ ಹೆಸರು. ದತ್ತಾತ್ರೇಯ ಅಂತ ಅವನನ್ನು ವ್ಯವಹಾರ ಮಾಡ್ತೇವೆ. ಇದು ಭಗವಂತನದ್ದೇ ಆದ ಅತ್ರಿಯಲ್ಲಿ ಆವಿರ್ಭಾವಗೊಂಡಂತಹ ಅನಸೂಯೆಯ ಮಗ. ಮತ್ತೆ ರುದ್ರದೇವರು ಆವಿರ್ಭವಿಸಬೇಕು. ರುದ್ರದೇವರು ಅವನಲ್ಲಿ ದೂರ್ವಾಸ ಅನ್ನುವ ಹೆಸರಿನಲ್ಲಿ ಆವಿರ್ಭವಿಸ್ತಾರೆ. ಮೊನ್ನೆ ಇವನ ಕಥೆಯನ್ನು ಕೇಳಿದ್ದೇವೆ ನಾವು. ದೂರ್ವಾಸ ಮಹರ್ಷಿಗಳಾಗಿ ರುದ್ರನೇ ಆವಿರ್ಭವಿಸಿದ. ಬ್ರಹ್ಮದೇವರು ಅವತಾರ ಮಾಡಬೇಕು. ಆದರೆ ಬ್ರಹ್ಮದೇವರದ್ದು ಒಂದು ಸಂಕಲ್ಪ ಇದೆ, ನಾನು ಅವತಾರ ಮಾಡುವುದಿಲ್ಲ ಅಂತ ಬ್ರಹ್ಮದೇವರದ್ದು.
ಬ್ರಹ್ಮಣೋ ನಾವತಾರೋಸ್ತಿ ಸನ್ನಿಧಾನಂತು ಕೇವಲಂ ಅಂತ. ಬ್ರಹ್ಮನಿಗೆ ಅವತಾರ ಇಲ್ಲ. ಯಾಕೆಂತ ಹೇಳಿದರೆ ಬ್ರಹ್ಮ ಅಂದರೆ ಯಾರು? ಬ್ರಹ್ಮದೇವರು ಅಂದರೆ ಹಿಂದೆ ಇದ್ದ ವಾಯುದೇವರೇ ಇವತ್ತು ಬ್ರಹ್ಮದೇವರಾಗಿ ನಮಗೆ ಕಾಣಿಸಿಕೊಳ್ಳುವುದು. ಪವಮಾನ ಪ್ರಜಾಪಾತಿ ಅಂತ ಪವಮಾನ ಸೂಕ್ತ ಹೇಳ್ತದೆ. ಪವಮಾನನೇ ಭಾವಿ ಬ್ರಹ್ಮನಾಗಿದ್ದಾನೆ ಅಂತ. ಅಂದರೆ ವಾಯುದೇವರು ಬ್ರಹ್ಮದೇವರು ಆಗಿರುವುದು. ವಾಯುದೇವರಾಗಿರುವಾಗ ಅನೇಕ ಅವತಾರಗಳನ್ನು ಸ್ವೀಕಾರ ಮಾಡಿದವ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನುವ ಪಂಚರೂಪಗಳು, ಜೊತೆಗೆ ಹನುಮಂತ ಭೀಮ ಮಧ್ವ ಅಂತ ಹೇಳ್ತಕ್ಕಂತಹ ರೂಪಗಳು, ಹೀಗೆ ಅವತಾರವನ್ನು ಮಾಡಿರುವ ಪ್ರಾಣದೇವ ಯಾವಾಗ ಪ್ರಾಣ ಬ್ರಹ್ಮ ಪದವಿಯನ್ನು ಪಡಿತಾನೆ ಆವಾಗ ಅವತಾರ ಮಾಡುವುದಿಲ್ಲ. ಯಾಕಂದರೆ ಮುಂದಕ್ಕೆ ಬ್ರಹ್ಮನಾಗುವ ವಾಯುದೇವರು ಯಾರಿದ್ದಾರೆ, ಈಗಿನ ವಾಯುದೇವರು, ಅವರು ಅವತಾರ ಮಾಡ್ತಾರೆ. ಆದ್ದರಿಂದ ವಾಯುವೇ ಬ್ರಹ್ಮನಾದ ಮೇಲೆ ಒಂದು ರೀತಿಯಲ್ಲಿ ನಿವೃತ್ತ ಜೀವನ ಇದ್ದ ಹಾಗೆ ಬ್ರಹ್ಮದೇವರು ಅವತಾರಕ್ಕೆ ಇಳಿಯುವುದಿಲ್ಲ. ಆದರೆ ಈಗ ಅತ್ರಿ ಮಹರ್ಷಿ ಬ್ರಹ್ಮನೂ ನನ್ನಲ್ಲಿ ಅವತರಿಸಬೇಕು ಅಂತ ಕೇಳಿಕೊಂಡಿದ್ದಾನೆ. ಅದಕ್ಕೋಸ್ಕರ ಏನು ಮಾಡಿದ? ಅತ್ರಿಯಲ್ಲಿ ಆವಿರ್ಭವಿಸಿದ ಚಂದ್ರನಲ್ಲಿ ಬ್ರಹ್ಮದೇವನು ತನ್ನ ಸನ್ನಿಧಾನವನ್ನು ಇಡ್ತಾನೆ. ಚಂದ್ರ ಅತ್ರಿಯ ಮಗ ಅನ್ನೋದು ಈಗ ಬೇಕು. ಯಾಕಂದರೆ ಶ್ರೀಕೃಷ್ಣ ಚಂದ್ರವಂಶದಲ್ಲಿ ಅವತರಿಸಿದ ಅತ್ರಿಯ ಮಗನಾಗಿ ಮೂರನೆಯವನಾಗಿ ಚಂದ್ರನ ಆವಿರ್ಭಾವ ಆಗ್ತದೆ. ಅತ್ರಿಯಿಂದ ಚಂದ್ರ ಎರಡು ರೀತಿಯಲ್ಲಿ ಆವಿರ್ಭವಿಸ್ತಾನೆ. ಒಂದು, ಅನಸೂಯೆಯ ಉದರದಿಂದ ಚಂದ್ರ ಹುಟ್ಟಿದ್ದು, ಆದ್ದರಿಂದ ಆತ ಅತ್ರಿ ಗೋತ್ರ ಸಮುದ್ಭವ ಅಂತ ಕರೆಸಿಕೊಳ್ತಾನೆ. ಅತ್ರಿಯ ಗೋತ್ರದಲ್ಲಿ ಚಂದ್ರನ ಆವಿರ್ಭಾವ ಆಯಿತು. ಇನ್ನೊಂದು ಕ್ರಮದಲ್ಲಿ ಚಂದ್ರನ ಆವಿರ್ಭಾವ ಆಗ್ತದೆ. ಯಾಕಂದರೆ ದೇವತೆಗಳಿಗೆ ಒಂದೇ ರೀತಿಯ ಸೃಷ್ಟಿ ಅಲ್ಲ. ಭಗವಂತನ ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದಾನೆ. ಚಂದ್ರಮ ಮನಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳ್ತದೆ. ಭಗವಂತನ ಮನಸ್ಸಿನಿಂದ ಚಂದ್ರ ಹಿಂದಕ್ಕೆ ಹುಟ್ಟಿದ್ರಿಂದ ಅವರಿಗೆ ಮನೋಭವ, ಮನಸಿಜ, ಮನೋಜ ಅನ್ನು ಮೊದಲಾದ ಹೆಸರುಗಳಿದ್ದಾರೆ ಚತುರ್ಮುಖ ಚಂದ್ರನಿಗೆ. ಅದೇ ಚಂದ್ರ ಈಗ ಅತ್ರಿಯ ಪತ್ನಿಯಾದ ಅನಸೂಯೆಯಲ್ಲಿ ಹುಟ್ಟಿ ಬಂದಿದ್ದಾನೆ. ಇದು ಎರಡನೆಯ ಜನ್ಮ ಈತನಿಗೆ. ಮೂರನೆಯದ್ದಾಗಿ ಚಂದ್ರನ ಆವಿರ್ಭಾವ ಆಗ್ತದೆ. ಚಂದ್ರನಿಗೆ ಸೋಮ ಅಂತ ಹೆಸರು. ಸೋಮನನ್ನು ಅತ್ರಿ ಧ್ಯಾನ ಮಾಡ್ತಾನೆ. ಆ ಸೋಮ ಯಾವ ಸೋಮಲತೆಯಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೋ, ಯಾವ ಸೋಮಲತೆಯ ಅಭಿಮಾನಿಯಾಗಿದ್ದಾನೋ, ಸೋಮಯಾಗವನ್ನು ನಿಯಂತ್ರಿಸತಕ್ಕಂತಹ ಶಕ್ತಿಯಾಗಿ ಸೋಮನಿದ್ದಾನೋ, ಅಂತಹ ಸೋಮದೇವನನ್ನು, ಉತ್ತರ ದಿಕ್ಕಿಗೆ ಅಧಿಪತಿಯಾದಂತಹ ಚಂದ್ರನನ್ನು ಅತ್ರಿ ಧ್ಯಾನ ಮಾಡ್ತಾ ತಪಸ್ಸು ಮಾಡ್ತಾರೆ. ಅತ್ಯಂತ ಸುಂದರನಾದಂತಹ ಸೋಮ, ಎಲ್ಲರಿಗೂ ತಂಪು ಕೊಡತಕ್ಕಂತಹ ಚಂದ್ರ, ಅವನನ್ನೇ ಧ್ಯಾನ ಮಾಡಿಕೊಂಡು ಈತ ತಪಸ್ಸು ಮಾಡ್ತಾ ಇದ್ದರೆ ಈ ಅತ್ರಿಯ ಶರೀರವೂ ಕೂಡ ಸೋಮನ ಹಾಗೆ ಆಯ್ತಂತೆ. ಅತ್ರಿಯ ಶರೀರ ಸೋಮಸ್ವರೂಪವನ್ನು ಪಡೆಯಿತು. ಸಾಮಾನ್ಯವಾಗಿ ಯಾರು ಏನನ್ನು ನಿರಂತರ ಧ್ಯಾನ ಮಾಡ್ತಾನೋ ಅವನು ಅದರ ಸಾರೂಪ್ಯವನ್ನು ಪಡಿತಾನೆ ಅನ್ನುವುದು ಒಂದು ಶಾಸ್ತ್ರೀಯವಾದ ಕ್ರಮ. ಒಂದು ಕೀಟ ನ್ಯಾಯವನ್ನು ಉಲ್ಲೇಖ ಮಾಡ್ತಾರೆ. ನಾವು ಕೆಲವು ಸಲ ಭಾರೀ ನರಸಿಂಹನ ಧ್ಯಾನ ಮಾಡ್ತಾ ಇದ್ದವ ಸ್ವಲ್ಪ ನರಸಿಂಹನಾಗಿ ಆಗ್ತಾನೆ. ಸ್ವಲ್ಪ ಭಾರಿ ಸಿಕ್ಕಾಪಟ್ಟೆ ನರಸಿಂಹನ ಧ್ಯಾನ ಮಾಡಬಾರ್ದು ಅಂತ. ಯಾಕಂದರೆ ನರಸಿಂಹನ ಧ್ಯಾನ ಬೇಕು, ಆದರೆ ಶಾಂತ ನರಸಿಂಹನನ್ನು ಧ್ಯಾನಿಸಬೇಕು. ಇದು ಉಗ್ರ ನರಸಿಂಹನನ್ನು ಇವ ಧ್ಯಾನ ಮಾಡ್ತಾ ಇವನೇ ಒಬ್ಬ ಉಗ್ರ ನರಸಿಂಹನಾಗುವ ಸಾಧ್ಯತೆಗಳು ಉಂಟು. ಆದ್ದರಿಂದಾಗಿ ಉಗ್ರ ನರಸಿಂಹ ಧ್ಯಾನ ಮಾಡತಕ್ಕಂಥ ವ್ಯಕ್ತಿ ಒಂದಿಷ್ಟಾದರೂ ಹೊತ್ತು ಶಾಂತವಾದ ಭಗವದ್ ರೂಪವನ್ನು ಧಿಯಃ ಯಹ ನಹ ಪ್ರಚೋದಯಾದಿಂದ ಎಲ್ಲರ ಬುದ್ಧಿಶಕ್ತಿಯನ್ನು ಪ್ರಚೋದನೆ ಮಾಡತಕ್ಕಂತಹ ಸೂರ್ಯಾಂತಸ್ಥಿತವಾದ ಭಗವಂತನ ಒಂದು ರೂಪವನ್ನು ಧ್ಯಾನ ಮಾಡುವವ ಮಾತ್ರ ನರಸಿಂಹಾದಿ ಸ್ವರೂಪದ ಧ್ಯಾನವನ್ನು ಮಾಡಬೇಕು ಅಂತ. ಹಾಗೆ ಯಾವುದನ್ನು ನಿರಂತರ ಧ್ಯಾನ ಮಾಡ್ತಾನೆ ಅವನಿಗೆ ಅದರ ಪ್ರಭಾವ ಉಂಟಾಗ್ತದೆ. ಹಾಗೆ ಇವನು ಸೋಮನನ್ನು ನಿರಂತರ ತಪಸ್ಸಿನಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾ ತನ್ನ ಶರೀರವೇ ಸೋಮ ಸ್ವರೂಪವನ್ನು ಪಡೀತದೆ. ಯಾವಾಗ ಇವನು ಸೋಮ ಸ್ವರೂಪದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಅದರ ಪಕ್ವ ಸ್ಥಿತಿಯಲ್ಲಿ ಅವನ ಕಣ್ಣಿನಿಂದ ಒಂದು ರೀತಿಯ ರಸ ಸುರಿಯುವುದಕ್ಕೆ ಪ್ರಾರಂಭ ಆಗ್ತದೆ. ಅತ್ರಿಯ ಕಣ್ಣಿನಿಂದ ಒಂದು ರಸ, ಕಣ್ಣಿನಿಂದ ನೀರು ಸುರಿಯುವುದಲ್ಲ, ಕಣ್ಣಿನಿಂದ ರಸ. ಯಾವ ರಸ? ಸೋಮಲತೆ ಅಂತ ಒಂದು ಸಿಗ್ತದೆ. ಎಲ್ಲಿ ಸಿಗ್ತದೆ ಅಂತ ಕೇಳಬೇಡಿ, ನಮಗೂ ಗೊತ್ತಿಲ್ಲ. ಯಾಕಂದರೆ ಸೋಮಲತೆ ಇವತ್ತು ಭಾರತದಲ್ಲಿ ಕಾಶ್ಮೀರವನ್ನು ಹಿಡ್ಕೊಂಡು ಈ ಕಡೆ ಶ್ರೀಲಂಕೆಯ ತನಕ ಎಲ್ಲೂ ಸಿಗ್ತಾ ಇಲ್ಲ. ಸೋಮಲತೆ ಎಲ್ಲಿ ಉಂಟು ಅಂತ ಗೊತ್ತಿಲ್ಲದೆ ಇರುವ ಸ್ಥಿತಿಯಲ್ಲಿ ಅದು ಅದೃಶ್ಯ ಆಗಿದೆ. ಸೋಮಲತೆ ಅಂತ ಹೇಳಿದರೆ ಅದನ್ನು ಸರಿಯಾಗಿ ಇದೇ ಸೋಮಲತೆ ಅಂತ ತಿಳ್ಕೊಳ್ಳುವ ದಿವಸ ಯಾವುದು ಅಂದರೆ ಅಮಾವಾಸ್ಯೆ. ಅಮಾವಾಸ್ಯೆಯ ದಿವಸ ಆ ಎಲ್ಲ ವೃಕ್ಷಗಳ ಮಧ್ಯದಲ್ಲಿ ಯಾವುದು ಚಂದ್ರನ ಹಾಗೆ ಪ್ರಕಾಶಿಸ್ತಾ ಇರ್ತದೋ ಅದಕ್ಕೆ ಸೋಮಲತೆ ಅಂತ ಹೆಸರು. ಅಂದರೆ ಅದು ಬೆಳದಿಂಗಳನ್ನು ಸೂಸ್ತಾ ಇರ್ತದೆ ಅಂತಹ ಲತೆ. ಆ ಸೋಮಲತೆಯನ್ನು ತಂದು ಅದನ್ನು ಒಂದು ಕಲ್ಲಿನ ಮೇಲೆ ಹಾಕಿ ಮತ್ತೊಂದು ಕಲ್ಲಿನಲ್ಲಿ ಅದನ್ನು ಜಜ್ಜಬೇಕು. ಜಜ್ಜುವುದು ಅಂದರೆ ಗುದ್ದುವುದಲ್ಲ, ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡುವಾಗ ಗುತ್ತಾರಲ್ಲ ಆ ರೀತಿ ಗುದ್ದುವುದಲ್ಲ.
ಮತ್ತು ಕೆಳಗಿನ ಕಲ್ಲಿನಲ್ಲಿ ಆ ಲತೆಯನ್ನೆಲ್ಲ ಹಾಕಿ ಮೇಲೆ ಒಂದು ಉರುಳು ಕಲ್ಲು ಇಟ್ಟುಕೊಂಡು ಅದರಲ್ಲಿ ಅರಿಬೇಕದು. ಈ ರೀತಿ ಅರೆದ ಮೇಲೆ ಆ ಅರೆದಂತಹ ಸೋಮಲತೆಯ ಪುಡಿಯ ಒಂದು ಚಟ್ನಿಯನ್ನು ಅದನ್ನು ತೆಗೆದು 7 ಹಂತದಲ್ಲಿ ಹಾಕಿದಂತಹ ಶುದ್ಧ ಹತ್ತಿಯಿಂದ ನೂಲಿದಂತಹ ಒಂದು ಬಟ್ಟೆ, ತೆಳುವಾದ ಬಟ್ಟೆ, 7 ಬಟ್ಟೆಗಳನ್ನು ಒಂದರ ಮೇಲೆ ಒಂದು ಹಾಕಿರ್ತಾರೆ. ಆ ಬಟ್ಟೆಯಲ್ಲಿ ಆ ರಸವನ್ನು ತೆಗಿಬೇಕು, ರಸವನ್ನು ಹಾಕಬೇಕು, ಹಾಕಿ ಅದನ್ನು ಜೊತೆ ಸೇರಿಸಿ ಹಿಂಡಬೇಕು. ಹಿಂಡಿದಾಗ ಅದರಿಂದ ರಸ ಕೆಳಗೆ ಸುರಿತದೆ. ಆ ಸುರಿದ ರಸವನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಒಂದು ಮರದ ಪಾತ್ರೆಯಲ್ಲಿ ಹಿಡ್ಕೊಳ್ಬೇಕು. ಆ ಮರದ ಪಾತ್ರೆಗೆ ದ್ರೋಣ ಅಂತ ಹೆಸರು. ಆ ದ್ರೋಣದಲ್ಲಿ ಈ ರಸವನ್ನು ಹಿಂಡಿ ತೆಗೆದಾಗ ಅದು ದೇವತೆಗಳಿಗೆ ಅತ್ಯಂತ ಪ್ರಿಯವಾದಂತಹ ಸೋಮರಸ. ಅದು ಸ್ವಾದಿಷ್ಟವಾಗಿರ್ತದೆ, ಮದಿಷ್ಠವೂ ಆಗಿರ್ತದೆ. ಸ್ವಾದಿಷ್ಠಯ ಮದಿಷ್ಠಯ ಪವಸ್ವ ಸೋಮಧಾರಯ. ಆ ಸೋಮಧಾರೆ ಅದು ಸ್ವಾದಿಷ್ಠ ಅಂದರೆ ರುಚಿಯಾಗಿರ್ತದೆ. ಮದಿಷ್ಠ ಆನಂದವನ್ನು ಕೊಡ್ತದೆ. ಕೆಲವರು ಮದಿಷ್ಠ ಅಂದರೆ ಅದನ್ನು ಕುಡಿದ ಮೇಲೆ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಹೋಗ್ತಾರೆ ಅಂತ ಹಾಗೆ ವ್ಯಾಖ್ಯಾನ ಮಾಡ್ತಾರೆ. ಅದು ಸೋಮರಸ ಮದಿಷ್ಠ ಅಂದರೆ ಹಾಗರ್ತಲ್ಲ. ಮದಿಹರಿಷೆ ಎಂತದಾಟ. ಮದಿಷ್ಠ ಅಂದರೆ ಅದು ಆನಂದವನ್ನು ಕೊಡತಕ್ಕಂತಹ ರಸ. ಅಂತಹ ರಸದಲ್ಲಿ ಚಂದ್ರನ ಸನ್ನಿಧಾನ ಇದೆ. ಆ ರಸ ಏನಿದೆ ಅದು ಇವತ್ತು ಅತ್ರಿಯ ಕಣ್ಣಿನಿಂದ ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ಸೋಮರಸದ ಸುರಿಯು. ಅತ್ರಿಯ ಕಣ್ಣಿನಿಂದ ಸುರಿತಾ ಇದ್ದಂತಹ ಆ ರಸ ಹಾಗೆ ಸುರಿತಾ ಕಣ್ಣಿನಿಂದ ಇಳಿದು ಆತನ ಎದೆಯ ಮೇಲೆ ಬಿದ್ದು ಅಲ್ಲಿಂದ ಜಾರಿ ನೆಲಕ್ಕೆ ಬೀಳುವ ಸ್ಥಿತಿ ಬಂತು. ನೆಲಕ್ಕೆ ಬೀಳ್ತಾ ಇರುವಾಗ ನಮ್ಮ ಚತುರ್ಮುಖ ಬ್ರಹ್ಮ ಬಂದು ಹೀಗೆ ಕೈ ಹಿಡಿದಂತೆ ಅದು ಆತನ ಕಣ್ಣಿನಿಂದ ಹರಿದಂತಹ ರಸವನ್ನು ತಾನು ಕೈಯಲ್ಲಿ ಹೀಗೆ ಹಿಡಿದ. ಅವನ ಅಂಜಲಿ ಭರ್ತಿ ಆ ರಸ ಸುರಿಯಿತು. ಸುರಿದದ್ದೊಂದು ಮಗುವಾಯಿತು. ಈಗ ಹಿಂದೆಲ್ಲ ಮಕ್ಕಳನ್ನು ಹೇರುವುದು ಕಷ್ಟವೇ ಇಲ್ಲ. ಈ ಅತ್ರಿ ತಪಸ್ಸು ಮಾಡ್ತಾ ಇದ್ದಂತಹ ಅತ್ರಿಯ ಕಣ್ಣಿನಲ್ಲಿ ರಸ ಸುರಿಯಿತು. ಸುರಿದ ರಸವನ್ನು ಚತುರ್ಮುಖ ಬ್ರಹ್ಮ ಕೈಯಲ್ಲಿ ಹಿಡ್ಕೊಂಡಾಗ ಅಲ್ಲಿ ಒಂದು ಮಗು ಹುಟ್ಟಿತು. ಆ ರಸ ಅತ್ರಿ ನೇತ್ರ ಸಮುದ್ಭವ ಅಂತ ಚಂದ್ರನಿಗೆ ಹೆಸರು. ಚಂದ್ರ ಅತ್ರಿಯ ಕಣ್ಣಿನಿಂದ ಆವಿರ್ಭಾವಗೊಂಡಂತಹ ಒಬ್ಬ ಚಂದ್ರ. ನಾವು ಕೃಷ್ಣಾಷ್ಟಮಿಯ ದಿವಸ ಚಂದ್ರನಿಗೊಂದು ಅರ್ಘ್ಯ ಕೊಡುವಾಗ ಈ ಒಂದು ಸ್ತೋತ್ರ ಮಂತ್ರ ಹೇಳ್ತೇವೆ ನಾವು. ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ ಅಂತ ಹೇಳ್ತೇವೆ. ಅದರ ಜೊತೆಗೆ ಕ್ಷೀರೋದಾರ್ಣವ ಸಂಭೂತ ಅತ್ರಿ ನೇತ್ರ ಸಮುದ್ಭವ ಗೃಹಾಣಾರ್ಘ್ಯಮಯ ದತ್ತಂ ರೋಹಿಣ್ಯಾ ಸಹಿತ ಶಶಿನ್. ರೋಹಿಣಿ ನಕ್ಷತ್ರದಲ್ಲಿ ಉದಯಿಸಿದಂತಹ ಓ ಚಂದ್ರನೇ, ಅತ್ರಿ ನೇತ್ರ ಸಮುದ್ಭವನೇ, ಕ್ಷೀರಸಾಗರ ಮಥನ ಕಾಲದಲ್ಲಿ ಹುಟ್ಟಿದವನೇ ಎಂದು. ಹಾಗಾದರೆ ಚಂದ್ರ ಎಲ್ಲೆಲ್ಲ ಹುಟ್ಟಿದ್ದಾನೆ ನೋಡಿ. ಒಮ್ಮೆ ದೇವತೆಗಳು ಸಾಗರ ಮಥನ ಮಾಡುವಾಗ ಅಲ್ಲೆಲ್ಲೂ ಚಂದ್ರ ಎದ್ದು ಬಂದ. ಆಗ ತಾನೇ ವಿಷ ಕುಡಿದಂತಹ ರುದ್ರದೇವರಲ್ಲಿದ್ದರು. ವಿಷ ಕುಡಿದದ್ರಿಂದ ಬಿಸಿ ಆಗಿತ್ತು ಅವರ ಶರೀರಕ್ಕೆ. ಚಂದ್ರ ಬಂದದ್ದೇ ತಡ ಹೀಗೆ ಹಿಡ್ಕೊಂಡು ಇಲ್ಲಿಗೆ ಸೇರಿಸಿಕೊಂಡು ತಮ್ಮ ಜುಟ್ಟಿನಲ್ಲಿ ಚಂದ್ರನನ್ನು ಸೇರಿಸಿಕೊಂಡು ಚಂದ್ರಶೇಖರ ಅಂತ ರುದ್ರದೇವರು ತಂಪಾದ ಚಂದ್ರನನ್ನು ತಲೆಯಲ್ಲಿ ಧರಿಸಿ ಅವರಿಗೆ ವಿಷದ ವಿಷದ ಬೇಗೆ, ಆ ವಿಷದ ಬೇಗೆಯೂ ಕೂಡ ಚಂದ್ರನ ತಂಪಿನಿಂದ ಕಡಿಮೆಯಾಯಿತು ಅಂತ ಹೇಳುವ ವರ್ಣನೆಗಳನ್ನು ಪುರಾಣದಲ್ಲಿ ನೋಡ್ತೇವೆ. ಹೀಗೆ ಚಂದ್ರ ಒಮ್ಮೆ ಕ್ಷೀರಸಾಗರದಲ್ಲಿ ಉದಿಸಿ ಬಂದಿರ್ತಾನೆ. ಅದಕ್ಕಿಂತ ಹಿಂದೆ ಅತ್ರಿಯ ಗೋತ್ರದಲ್ಲಿ ಅಂದರೆ ಅನಸೂಯೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ. ಇನ್ನೊಮ್ಮೆ ಅದೇ ಚಂದ್ರ ಅತ್ರಿಯ ಕಣ್ಣಿನಿಂದ ಹುಟ್ಟಿ ಬಂದ. ದೇವತೆಗಳು ಸಾಂಶರಾದ್ರಿಂದ ಅನೇಕ ರೂಪದಿಂದ ಆವಿರ್ಭವಿಸಿ ಕೊನೆಗೆ ಒಂದು ರೂಪದಲ್ಲಿ ಹೋಗಿ ಸೇರಿಕೊಳ್ತಾರೆ. ಹಾಗೆ ಇಲ್ಲಿ ಚಂದ್ರನ ಆವಿರ್ಭಾವ ಆಯಿತು. ಈ ಕಣ್ಣಿನಿಂದ ಸುರಿದ ರಸ ಉಂಟಲ್ಲ, ಆ ರಸವನ್ನು ಹೀಗೆ ಕೈಯಲ್ಲಿ ಹಿಡಿಯುವಾಗ ಎಲ್ಲ ರಸ ಕೈಗೆ ಸಿಗಲಿಲ್ಲ ಅಂತೆ. 2 ಕಣ್ಣಿನ ರಸ ಹೀಗೆ ಹಿಡಿಬೇಕಲ್ವ, ಅದು ಒಂದು ಕಡೆ ಸ್ವಲ್ಪ ಜಾರಿ ನೆಲಕ್ಕೆ ಬಿತ್ತು. ಹೀಗೆ ರಸ ಸ್ವಲ್ಪ ಚಂದ್ರನ ಸ್ವಲ್ಪ ಭಾಗ ಕೆಳಕ್ಕೆ ಬಿತ್ತಲ್ವ, ಕೆಳಗೆ ಬಿದ್ದ ರಸದಿಂದಾಗಿ ಭೂಮಿಯಲ್ಲಿ ಸೋಮಲತೆ ಹುಟ್ಟಿತು. ಅನೇಕ ಔಷಧಿಗಳು ಹುಟ್ಟಿದವು. ಆ ಔಷಧಿಗಳಲ್ಲೆಲ್ಲ ಈ ಚಂದ್ರನ ಸನ್ನಿಧಾನ ಇದೆ ಅಂತ. ಹೀಗೆ ಚಂದ್ರನ ಸನ್ನಿಧಾನವುಳ್ಳ ಔಷಧಿಗಳು. ಅದರಲ್ಲಿ ದರ್ಭೆಯೂ ಕೂಡ ಒಂದು. ಆದ್ದರಿಂದ ದರ್ಭೆಯನ್ನು ನಾವು ನೆಲದಿಂದ ಕತ್ತರಿಸಿ ಮನೆಗೆ ತರಬೇಕಾದರೆ ಅಮಾವಾಸ್ಯೆಯ ದಿವಸ ದರ್ಭೆ ಕತ್ತರಿಸುವುದು ಶ್ರೇಷ್ಠ ಅಂತ. ಯಾಕಂದರೆ ಅಮಾವಾಸ್ಯೆಯ ದಿವಸ ಚಂದ್ರನ ವಿಶೇಷ ಸನ್ನಿಧಾನ ಅಲ್ಲಿ ದರ್ಭೆಯಲ್ಲಿ ಇರ್ತದೆ. ಚಂದ್ರನಿಗೆ 16 ಕಲೆಗಳು. 16 ಕಲೆಯಲ್ಲಿ ಒಂದು ಕಲೆ ಮಾತ್ರ ಇದ್ದರೆ ಅದಕ್ಕೆ ಕೃಷ್ಣ ಪಕ್ಷದ ಪ್ರಥಮ ಅಂತ ಹೆಸರು. ಪ್ರಥಮ ಅಂದರೆ ಪ್ರಥಮ ಕಲಾ, ಚಂದ್ರನದ್ದು ಒಂದೇ ಕಲೆ ಇದೆ ಅಂತ ಅರ್ಥ. 5 ಕಲೆಗಳಿದ್ದಾಗ ಪಂಚಮೀ ಕಲಾ, ಅದಕ್ಕೆ ಪಂಚಮಿ ಅಂತ ಕರೀತೇವೆ. ಅದೇ 14 ಕಲೆ ಇದ್ದರೆ ಚತುರ್ದಶಿ ಅಂತ ಕರೀತೇವೆ. 15ನೇ ಕಲೆ ಸೇರಿದಾಗ ಅದನ್ನು ಪೂರ್ಣಿಮಾ ಅಂತ ಕರೆಯುವುದು. ಪೂರ್ಣಿಮಾ ಅಂದರೆ ಪೂರ್ಣಮಾಸಿ, ಅಲ್ಲಿಗೆ ಮಾಸ ಪೂರ್ಣವಾಯಿತು ಅಂತ ಅದನ್ನು ಕರೆಯುವುದು. ಒಂದು ಕಲೆಯಲ್ಲಿ ಹೋಯಿತು 16ನೇ ಕಲೆ. ಆ 16ನೇ ಕಲೆ ಔಷಧಿಗಳಲ್ಲಿ ಇಟ್ಟಿರ್ತಾನೆ.
ಅದೇ ರೀತಿ ಆಮೇಲೆ ಕಲೆ ಕಡಿಮೆ ಆಗ್ತಾ ಬರ್ತದೆ. ಚತುರ್ದಶಿ ಹೋಗಿ ಕೊನೆಗೆ ಪ್ರಥಮ ಅಂತ ಬಂದು ಕೊನೆಗೆ ಚತುರ್ದಶಿ ಆಗಿ ಅಮಾವಾಸ್ಯ ಅಂತ ಆಗ್ತದೆ. ಅಮಾವಾಸ್ಯ ಅಂದರೆ ಚಂದ್ರನ ಒಂದು ಕಲೆ ಮಾತ್ರ ಇರ್ತದೆ. ಆ ಕಲೆಯಲ್ಲಿ ಹೋಗ್ತದೆ, ಅದು ಕೂಡ ಔಷಧಿಗಳಲ್ಲಿ ಹೋಗಿ ಕೂತುಕೊಳ್ತದೆ. ಈಗ ಔಷಧಿಗಳು ಅಂತ ಹೇಳಿದರೆ ಸೋಮಲತೆಯೇ ಮೊದಲಾದಂತಹ ಸಸ್ಯಗಳು. ಆ ಸಸ್ಯಗಳಲ್ಲಿ ದರ್ಭೆಯನ್ನೂ ಸೇರಿಸಿ ದೈವೀ ಸಸ್ಯಗಳಲ್ಲಿ ಚಂದ್ರನ ಕಲೆಯ ಸನ್ನಿಧಾನ ಇರ್ತದೆ ಅನ್ನುವುದನ್ನೆಲ್ಲ ಯಾಜುಷ ಸೋಮೋತ್ಪತ್ತಿ ಎನ್ನುವ ಗ್ರಂಥ ನಿರೂಪಣೆ ಮಾಡ್ತದೆ. ಹೀಗೆ ಚಂದ್ರ ಆವಿರ್ಭವಿಸಿದ ಚಂದ್ರನನ್ನು ಚತುರ್ಮುಖ ಬ್ರಹ್ಮ ಎತ್ತಿ ಹಿಡಿದಿದ್ದಾನೆ ಅಂತ ಅವನಿಗೆ ಭಾರಿ ಮಹತ್ವ ಬರುತ್ತೆ. ಚಂದ್ರ ಬೆಳೆದವನಿಗೆ ತಪಸ್ಸು ಮಾಡಬೇಕು ಅಂತ ಅನಿಸಿತು. ಚಂದ್ರ ತಪಸ್ಸು ಪ್ರಾರಂಭ ಮಾಡಿದ. ಎಷ್ಟು ತಪಸ್ಸು! ಭಗವಂತ ನಾರಾಯಣನನ್ನು, ಅದು ಕೂಡ ಧನ್ವಂತರಿ ಎನ್ನುವ ಭಗವಂತನ ರೂಪವನ್ನು ಚಂದ್ರ ಧ್ಯಾನ ಮಾಡ್ತಾ ತಪಸ್ಸು ಶುರು ಮಾಡಿದ. ಉಗ್ರವಾದ ತಪಸ್ಸು. ಎಷ್ಟು ಕಾಲ ತಪಸ್ಸು ಮಾಡಿದ ಅಂತ ಹರಿವಂಶದ ಹತ್ರ ಕೇಳಿದರೆ ನಮಗೆ ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ. ಎಷ್ಟು ವರ್ಷ ಮಾಡಿದ ಅಂದರೆ ಪದ್ಮಾನಾಂ ಶತಭಿಶತೈ ಅಂತ ಹೇಳ್ತಾರೆ. ಅಂದರೆ 100 × 100 × ಪದ್ಮ. ಇದರಲ್ಲಿ 100 × 100 ಅಂದರೆ ನಮಗೆ ಅರ್ಥ ಆಗ್ತದೆ. 100 × 100 ಅಂದರೆ 4 ಸೊನ್ನೆ ಹಾಕಿದರೆ ಸರಿ. ಹಾಗಾದರೆ 10,000 ವರ್ಷ ಆಯಿತು 100 × 100. ಆಮೇಲೆ ಗುಣಿಸು ಪದ್ಮ ಆಗಬೇಕು. ಈ ಪದ್ಮ ಅಂದರೆ ಏನು? ಪದ್ಮ ಅಂದರೆ 1 ಬರೆದು 13 ಸೊನ್ನೆ ಹಾಕಿದರೆ ಒಂದು ಪದ್ಮ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಲೆಕ್ಕಾಚಾರ ಹೇಗೆ ಶುರುವಾಗ್ತದೆ ಅಂತ ಹೇಳಿದರೆ ದಶ ಅಂತ ಮೊದಲು ಶುರುವಾಗ್ತದೆ. 1 ಸೊನ್ನೆ ಹಾಕಿದರೆ ದಶ, 2 ಹಾಕಿದರೆ ಶತ, ಆಮೇಲೆ ಸಹಸ್ರ, ಆಮೇಲೆ ಅಯುತ ಅಂದರೆ 10,000, ಅಯುತ ಅಂತ ಆದಮೇಲೆ ಲಕ್ಷ, ಲಕ್ಷ ಅಂತ ಆದಮೇಲೆ ನಿಯುತ ಅಂದರೆ 6 ಸೊನ್ನೆ ಹಾಕಬೇಕು. 10 ಲಕ್ಷಕ್ಕೆ ನಿಯುತ ಅಂತ ಹೆಸರು. ನಿಯುತ ಆದಮೇಲೆ ಕೋಟಿ ಆದಮೇಲೆ ಅರ್ಬುದ ಅಂದರೆ 8 ಸೊನ್ನೆ ಹಾಕಿದರೆ ಅದಕ್ಕೆ ಅರ್ಬುದ ಅಂತ ಹೆಸರು. 1 ಅರ್ಬುದ ಅಂತ ಹೇಳಿದರೆ 10 ಕೋಟಿ ಅಂತ ಅರ್ಥ. ಅರ್ಬುದ ಆದಮೇಲೆ ಶಂಖ ಆದಮೇಲೆ ಮಹಾಶಂಖ, ಮಹಾಶಂಖ ಆದಮೇಲೆ ಖರ್ವ. ಹೀಗೆ ಹೋಗಿ ಕೊನೆಗೆ ಪದ್ಮ ಅಂತ ಹೇಳಿದರೆ 13 ಸೊನ್ನೆ ಹಾಕಿದರೆ ಪದ್ಮ ಅಂತ ಹೆಸರು. 14 ಸೊನ್ನೆ ಹಾಕಿದರೆ ಮಹಾಪದ್ಮ ಅಂತ ಹೆಸರು. 15 ಸೊನ್ನೆ ಹಾಕಿದರೆ ಪರಾರ್ಧ ಅಂತ ಹೆಸರು. ಪರಾರ್ಧ ಆದಮೇಲೆ ಮತ್ತೆ ಸೊನ್ನೆ ಹಾಕಿದರೆ ಹೆಸರಿಲ್ಲ ಅದಕ್ಕೆ. 15 ಸೊನ್ನೆ ಆದಮೇಲೆ 16 ಸೊನ್ನೆ ಹಾಕಿದರೆ ಆಗ 10 ಪರಾರ್ಧ ಅಂತ ಹೇಳಿದೆ. ಆಮೇಲೆ ಮತ್ತೆ ಮತ್ತೊಂದು ಸೊನ್ನೆ ಹಾಕಿದರೆ 100 ಪರಾರ್ಧ. ಹೀಗೆ ಹೇಳ್ತು ಹೋಗಿ. ಆಮೇಲೆ ಪರಾರ್ಧದಲ್ಲಿ ಲೆಕ್ಕ ಕೊನೆಗೆ ಎಲ್ಲಿಗೆ ಹೋಗ್ತದೆ? ಪರಾರ್ಧ. ಇನ್ನು ಅದು ಜಾಸ್ತಿ ಆದರೆ ಕೊನೆಗೆ ಪರಾರ್ಧ ಹೀಗೆ. ಅಂತೂ ಸಂಖ್ಯೆ, ಸಂಸ್ಕೃತದಲ್ಲಿ ಸಂಖ್ಯೆಯ ಲೆಕ್ಕಾಚಾರ ಹೇಗೆ ಅಂದರೆ ಏಕಮಾರಭ್ಯ ಏಕತ್ವಾದಿ ಪರಾರ್ಧ ಪರ್ಯಂತ ಅಂತ ಏಕತ್ವದಿಂದ ಶುರು ಮಾಡಿ ಪರಾರ್ಧದ ತನಕ ಸಂಖ್ಯೆಯ ಲೆಕ್ಕಾಚಾರ ಇದೆ. ಅದರಲ್ಲಿ ಪದ್ಮ ಅಂತ ಹೇಳಿದರೆ 1 ಬರೆದು 13 ಸೊನ್ನೆ, ಗುಣಿಸು 10,000 ಅಂದರೆ 13 ಮತ್ತು 4 17 ಸೊನ್ನೆ ಹಾಕಬೇಕಲ್ವಾ? ಅಷ್ಟಾದರೆ 1 ಬರೆದು 17 ಸೊನ್ನೆ ಹಾಕಿದರೆ ಎಷ್ಟು ವರ್ಷ ಆಗ್ತದೋ ಅಷ್ಟು ವರ್ಷ ನಮ್ಮ ಚಂದ್ರ ತಪಸ್ಸು ಮಾಡಿತ್ತು. ಏನು ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಹರಿವಂಶ ಹಾಗೆ ಹೇಳಿದೆ, ದೀರ್ಘಕಾಲದ ತಪಸ್ಸು. ಇಷ್ಟು ತಪಸ್ಸು ಮಾಡಿ ದೇವರು ಪ್ರತ್ಯಕ್ಷ ಆದರೂ ಬಿಡೋಲ್ಲ ತಪಸ್ಸು, ಅದರಲ್ಲೇ ಖುಷಿ ಅವನಿಗೆ. ಈ ರೀತಿ ಚಂದ್ರ ತಪಸ್ಸು ಮಾಡಿದ್ದರಿಂದ ಏನು ಫಲ ಸಿಕ್ಕಿತು ಅಂದರೆ ಅವನ ಶರೀರದಲ್ಲಿ ಪ್ರಕಾಶ ಪ್ರಾರಂಭ ಆಗಬೇಕಂತೆ. ಮೊದಲು ಚಂದ್ರ ನಮ್ಮ ಹಾಗೆ ಇದ್ದ ಅಂತ ಅರ್ಥ. ಆಮೇಲೆ ಅವನೇ ಲೋಕಕ್ಕೆಲ್ಲ ಬೆಳಕು ಕೊಡುವ ರೀತಿಯಲ್ಲಿ ಶಕ್ತಿ ಬಂತವನಿಗೆ. ಬೆಳಕಿನ ಪುಂಜವಾಗಿ ಹೋದ. ಇವತ್ತು ಬೆಳಕಿನ ಪುಂಜಗಳು ಯಾವುದು ಅಂದರೆ ಒಂದು ಸೂರ್ಯ, ಮತ್ತೊಂದು ಅಗ್ನಿ, ಮತ್ತೊಂದು ಮಿಂಚು, ನಾವು ಹೇಳುವುದು ಹಾಗೆ, ಮತ್ತೊಂದು ನಕ್ಷತ್ರಗಳು, ಮತ್ತೆ ಯಾರು ಅಂದರೆ ಚಂದ್ರನೂ ಕೂಡ ಅಂತ. ನಾವು ಹೇಗೆ ಹೇಳ್ತೇವೆ? ಚಂದ್ರನಿಗೆ ಸೂರ್ಯನಿಂದ ಬೆಳಕು, ಸ್ವತಃ ಚಂದ್ರನಿಗೆ ಬೆಳಕಿಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಶ್ರೀಮನ್ ಮಹಾಭಾರತವಾಗಲಿ, ಶ್ರೀಮದ್ ಭಾಗವತವಾಗಲಿ, ಹರಿವಂಶವಾಗಲಿ ಅದಕ್ಕಿಂತ ಸ್ವಲ್ಪ ಬೇರೆ ರೀತಿಯ. ಸೂರ್ಯನಿಂದ ಚಂದ್ರನಿಗೆ ಬೆಳಕು ಇಲ್ಲ ಅಂತ ಅದು ಹೇಳುವುದಿಲ್ಲ. ಸೂರ್ಯನ ಬೆಳಕನ್ನು ಚಂದ್ರ ಸ್ವೀಕಾರ ಮಾಡ್ತಾನೆ. ಯಾಕಂದರೆ ಸೂರ್ಯ ಚಂದ್ರ ಇಬ್ಬರು ಕೂಡ ಗ್ರಹ ಅನ್ನುವ ಗೋಲಕದಲ್ಲಿ ರಾಜರ ಸ್ಥಾನದಲ್ಲಿ ಇರುವುದು. ಸೂರ್ಯ ಗ್ರಹಗಳ ರಾಜ, ಗ್ರಹಾಣಾಂ ಆದಿರಾದಿತ್ಯ, ನವಗ್ರಹಗಳಲ್ಲಿ ಸೂರ್ಯ ರಾಜ. ರಾಣಿ ಯಾರು ಅಂದರೆ ಚಂದ್ರ. ನೋಡಿ ವಿಶೇಷ, ಚಂದ್ರ ಅಲ್ಲ ಚಂದ್ರ. ಚಂದ್ರನನ್ನು ರಾಜಾನೂ ರವಿ ಶೀತಗೂ ಅಂತ, ಈ ಶೀತಗೂ ಅಂದರೆ ಚಂದ್ರ. ಚಂದ್ರ ಗ್ರಹಗಳ ರಾಣಿ ಅಂತ ಕರೀತಾರೆ. ರಾಣಿ ಅಂತ ಯಾಕೆ ಕರೆಯುವುದು? ಅವನು ಸ್ತ್ರೀಕಾರಕ ಗ್ರಹ. ಚಂದ್ರನನ್ನು ಸ್ತ್ರೀ ಗ್ರಹ ಅಂತ ಕರೀತಾರೆ. ಇಬ್ಬರು ನವಗ್ರಹಗಳಲ್ಲಿ ಚಂದ್ರ ಮತ್ತು ಶುಕ್ರ ಇಬ್ಬರನ್ನು ಸ್ತ್ರೀ ಗ್ರಹ ಅಂತ ಕರೆಯುವುದು. ಸ್ತ್ರೀ ಗ್ರಹ ಅಂದರೆ ಅವರು ಹೆಣ್ಣು ಮಕ್ಕಳು ಅಂತ ಅರ್ಥ ಅಲ್ಲ. ಮತ್ತು ಸ್ತ್ರೀತ್ವದ ಬಗ್ಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ವಿಮರ್ಶೆ ಮಾಡುವುದಕ್ಕೆ ಸಂಬಂಧಪಟ್ಟ ಗ್ರಹಗಳು. ಅಂದರೆ ಚಂದ್ರನಿಂದ ಮತ್ತು ಶುಕ್ರನಿಂದ ಹೆಣ್ಣಿನ ಬಗ್ಗೆ ವಿಮರ್ಶೆ ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಬಂಗಾರದ ಉಂಗುರ ಕದ್ದು ಹೋಗಿದೆ ಅಂತ ಒಬ್ಬ ಜ್ಯೋತಿಷ್ಕರ ಹತ್ರ ಬರ್ತಾನೆ ಅಂತ ಅನ್ಕೊಳ್ಳಿ.
ಜ್ಯೋತಿಷಾಸ್ತ್ರದವ ಏನು ಮಾಡ್ತಾನೆ, ಶಾರಿ ಹಾಕೊಂಡು ಹೀಗಂದು ಹೀಗೆ ತೆಗೆದಿರ್ತಾನೆ. ತೆಗೆದಿಟ್ಟು ಶಾರಿಯನ್ನು ವ್ಯತ್ಯಾಸ ಮಾಡಿ ನೋಡಿದಾಗ ಅಲ್ಲಿ ಚೋರ ಸ್ಥಾನದಲ್ಲಿ ಚಂದ್ರ ಬಂದ ಅಂತ ಅನ್ಬೇಡಿ. ಚೋರ ಸ್ಥಾನದಲ್ಲಿ ಚಂದ್ರ ಬಂದರೆ ಈಗ ಹೇಳ್ತಾನೆ ಇದನ್ನು ಕದ್ದದ್ದು ಒಂದು ಹೆಣ್ಣು ಅಂತ ಹೇಳ್ತಾನೆ. ಅದು ಹೇಗೆ ಗೊತ್ತಾಯ್ತು ಅವನಿಗೆ? ಅಲ್ಲಿ ಚಂದ್ರ ಬಂದಿದ್ದಾನೆ, ಚಂದ್ರ ಸ್ತ್ರೀತ್ವಕ್ಕೆ ಕಾರಕ ಗ್ರಹ, ಆದ್ದರಿಂದ ಅದು ಹೆಣ್ಣು ಅಂತ ಹೇಳ್ತಾನೆ. ಆಮೇಲೆ ಹೆಣ್ಣು ಅಂತ ಹೇಳಿ ಆಮೇಲೆ ಚಂದ್ರನ ಹಾಗೆ ತುಂಬ ಸುಂದರಿಯಾದ ಹೆಣ್ಣು, ಅದೇ ಅಲ್ಲಿ ಶುಕ್ರ ಬಂದಿದ್ರೆ ಏನು ಹೇಳ್ತಿದ್ದ? ಅವಳಿಗೆ ಒಂದು ಕಣ್ಣು ಸರಿ ಇಲ್ಲ ಅಂತ ಹೇಳ್ತಿದ್ದ. ಒಂದು ಕಣ್ಣು ಸರಿ ಇಲ್ಲದೆ ಇದ್ದ ಒಂದು ಹೆಣ್ಣು ಮಗಳು ಕದ್ದದ್ದು. ಅಂದರೆ ಚಂದ್ರ ಮತ್ತು ಶುಕ್ರ ಇವೆರಡೂ ಕೂಡ ಸ್ತ್ರೀ ಗ್ರಹ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ನಿರೂಪಿತವಾದಂತಹ ವ್ಯಕ್ತಿತ್ವ. ಆದ್ದರಿಂದಾಗಿ ಗ್ರಹಗಳ ರಾಣಿ ಯಾರು? ಚಂದ್ರ. ರಾಣಿಗೆ ಬೆಳಕು ಬರುವುದೆಲ್ಲಿಂದ? ರಾಜನಿಂದ. ಆದ್ದರಿಂದ ಸೂರ್ಯನಿಂದ ಚಂದ್ರನಿಗೆ ಬೆಳಕು ಬರ್ತದೆ, ಇದನ್ನು ಅಂಗೀಕಾರ ಮಾಡ್ತದೆ ಶಾಸ್ತ್ರ. ಆದರೆ ಚಂದ್ರನದ್ದೇ ಆದ ಚಂದ್ರ ಗೋಲಕ ಬೇರೆ, ಚಂದ್ರ ಗೋಲಕವನ್ನು ನಿಯಂತ್ರಿಸತಕ್ಕಂತಹ ಚಂದ್ರ ದೇವ ಮತ್ತೊಬ್ಬ. ಸೂರ್ಯನ ಮಂಡಲ ಬೇರೆ, ಸೂರ್ಯಮಂಡಲವನ್ನು ನಿಯಂತ್ರಿಸತಕ್ಕಂತಹ ಸೂರ್ಯದೇವ ಮತ್ತೊಬ್ಬ. ಆ ಸೂರ್ಯದೇವ ಬರೀ ಸೂರ್ಯಮಂಡಲದಲ್ಲಿ ಮಾತ್ರ ಇರುವವ ಅಲ್ಲ, ಮನುಷ್ಯನ ಎಲ್ಲರ ಕಣ್ಣಿನಲ್ಲೂ ಇದ್ದಾನೆ ಸೂರ್ಯ. ಎಲ್ಲರ ಕಣ್ಣಿನಲ್ಲಿದ್ದು ದರ್ಶನ ಶಕ್ತಿಯನ್ನು ಕೊಡತಕ್ಕಂತಹ ದೇವರಿಗೆ ಸೂರ್ಯ ಅಂತ ಹೆಸರು. ಎಲ್ಲರ ಮನಸ್ಸಿನಲ್ಲಿದ್ದು ಮನಸ್ಸನ್ನು ನಿಯಂತ್ರಿಸತಕ್ಕಂತಹ ದೇವನಿಗೆ ಚಂದ್ರ ಅಂತ ಹೆಸರು. ಚಂದ್ರ ಮನೋನಿಯಾಮಕ. ಆದ್ದರಿಂದಲೇ ಸ್ವಲ್ಪ ಹುಣ್ಣಿಮೆ ಅಮಾವಾಸ್ಯೆಗೆಲ್ಲ ಮನಸ್ಸು ಎಡವಟ್ಟಾಗುವುದು ಅದಕ್ಕೋಸ್ಕರ. ಮೊದಲೇ ಮನಸ್ಸು ಸರಿ ಇಲ್ಲದೆ ಇದ್ದವನಿಗೆ ಹುಣ್ಣಿಮೆ ಅಮಾವಾಸ್ಯೆಗೆ ಕುಣಿದಾಟ ಶುರು ಆಗ್ತದಲ್ವಾ? ಅದಕ್ಕೆ ಕಾರಣ ಏನು ಅಂದರೆ ಚಂದ್ರ ಮನಃಕಾರಕ. ಮನಸ್ಸಿಗೆ ಅವಕಾರಕನಾಗಿರುವುದರ ಜೊತೆಗೆ ನಮ್ಮ ಅಧ್ಯಯನಕ್ಕೂ ಚಂದ್ರನಿಗೂ ಒಂದು ಸಂಬಂಧ ಇದೆ. ಚಂದ್ರ ಪೂರ್ತಿಯಾಗಿ ಆಕಾಶದಲ್ಲಿರುವ ಆ ಕಡೆ ಈ ಕಡೆ ದಿವಸದಲ್ಲೂ ಕೂಡ ಅನಧ್ಯಯನ ಅಂತ ಉಲ್ಲೇಖ ಮಾಡಿದ್ದಾರೆ. ಚಂದ್ರನ ಶಕ್ತಿ ಪೂರ್ತಿಯಾಗಿರುವುದು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿವಸ. ಅಮಾವಾಸ್ಯೆಯ ದಿವಸ ಸೂರ್ಯನ ಜೊತೆಗೆ ಚಂದ್ರ ಉದಯಿಸ್ತಾನೆ. ಆದ್ದರಿಂದ ಹಗಲು ಪೂರ್ತಿ ಚಂದ್ರ ಇರತಕ್ಕಂಥ ದಿವಸಕ್ಕೆ ಅಮಾವಾಸ್ಯ ಅಂತ ಹೆಸರು, ರಾತ್ರಿ ಪೂರ್ತಿ ಚಂದ್ರ ಇರತಕ್ಕಂತಹ ದಿವಸಕ್ಕೆ ಹುಣ್ಣಿಮೆ ಅಂತ ಹೆಸರು. ಈ ಎರಡು ದಿವಸಗಳಲ್ಲೂ ಕೂಡ ಚಂದ್ರನ ಪೂರ್ಣ ಶಕ್ತಿ ಇರುವುದರಿಂದ ಸಮುದ್ರ ಉಕ್ಕುತ್ತೆ. ಮನುಷ್ಯ ಸ್ವಲ್ಪ ವ್ಯತ್ಯಾಸ ಇದ್ದ ಅಂತಾದರೆ ಆತನ ಮನಸ್ಸು ಕೂಡ ಎಡವಟ್ಟಾಗ್ತದೆ. ಆದ್ದರಿಂದ ಆ ದಿವಸಗಳಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಶಾಸ್ತ್ರಗಳನ್ನು ಓದಕೂಡದು, ಹೊಸದಾಗಿ ಪಾಠವನ್ನು ಮಾಡಕೂಡದು ಅಂತ ಅದಕ್ಕೆ ಅನಧ್ಯಯನ ಅಂತ ಉಲ್ಲೇಖ ಮಾಡಿದ್ದಾರೆ. ಆದರೆ ಆ ಕಡೆ ಈ ಕಡೆ ದಿವಸಗಳನ್ನು ಕೂಡ ಅನಧ್ಯಯನ ಅಂತ ಉಲ್ಲೇಖಿಸಿದ್ದಾರೆ. ಇದಕ್ಕೆ ಕಾರಣ ಮನಸ್ಸು ಉದ್ರೇಚನವಾಗತಕ್ಕಂತಹ ಕಾಲ ಚಂದ್ರನ ಪೂರ್ಣತೆಯಲ್ಲಿ ಪ್ರಾಪ್ತವಾಗ್ತದೆ. ಆದ್ದರಿಂದ ಚಂದ್ರ ಮನಸ್ಸಿಗೆ ನಿಯಾಮಕನಾದಂತಹ ಶಕ್ತಿ. ಮನೋನಿಯಾಮಕನಾದಂತಹ ಚಂದ್ರ ಇವತ್ತು ದೀರ್ಘಕಾಲಿಕ ತಪಸ್ಸು ಮಾಡಿ ವಿಶಿಷ್ಟವಾದ ಬೆಳಕು ಪಡೆದ. ಅಷ್ಟೇ ಅಲ್ಲ, ಅವನಿಗೆ ಪ್ರತ್ಯಕ್ಷ ಆದ ಚತುರ್ಮುಖ ಬ್ರಹ್ಮ ಬಂದು ಹೇಳ್ತಾನೆ, ಚಂದ್ರ ಬಹಳ ವಿಶಿಷ್ಟವಾದ ತಪಸ್ಸು ಮಾಡಿದ್ಯಪ್ಪ, ನೀನು ಎಷ್ಟು ಪಡಿಬೇಕೋ ಅದಕ್ಕಿಂತ ಜಾಸ್ತಿ ಪಡೆದು ಬಿಟ್ಟಿ ಅಂತೇಳಿ. ಈಗ ಸ್ವಲ್ಪ ಜಾಸ್ತಿ ಪಡೆಯುವುದು ಸ್ವಲ್ಪ ಅತಿರೇಕ ಆಗ್ತದೆ. ಜಾಸ್ತಿ ಅವನೆಷ್ಟು ತಪಸ್ಸು ಮಾಡಿ ಪಡೆಯುವ ಯೋಗ್ಯತೆ ಉಂಟು ಅದಕ್ಕಿಂತ ಜಾಸ್ತಿ ಅವನಲ್ಲಿ ಬಂತು ಅಂತಾದರೆ ಅದರಿಂದ ಅವರಿಗೆ ಸಮಸ್ಯೆ ಆಗುತ್ತೆ. ಈಗ ಒಂದು ಬಲ್ಬ್ ಇದೆ, ಆ ಬಲ್ಬಲ್ಲಿ ಇಷ್ಟೇ ವ್ಯಾಟ್ ಬರಬೇಕು, ಇಷ್ಟು ವಿದ್ಯುತ್ ಪ್ರವಹಿಸಬೇಕು ಅಂತ ಒಂದು ವ್ಯವಸ್ಥೆ ಇರ್ತದೆ. ಅದಕ್ಕಿಂತ ಜಾಸ್ತಿ ಪ್ರವಹಿಸಿದರೆ ಏನಾಗ್ತದೆ? ಅದು ಬರ್ನ್ ಆಗ್ತದೆ. ಅಂದರೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಅವರಲ್ಲಿ ತುಂಬಬೇಕು, ಜಾಸ್ತಿ ತುಂಬಬಾರದು. ಇಲ್ಲಿ ಚಂದ್ರ ತನ್ನ ಅರ್ಹತೆಗಿಂತ ಅಧಿಕ ತಪಸ್ಸನ್ನು ಚರ್ಯ ಮಾಡಿದ. ಅದಕ್ಕೋಸ್ಕರ ಸ್ವಲ್ಪ ತಪಸ್ಸಿನ ಶಕ್ತಿ ಕ್ಷೀಣ ಆಗುವುದಕ್ಕೋಸ್ಕರ ಕೆಲವು ವರಗಳನ್ನೆಲ್ಲ ಕೊಡ್ತಾನೆ ಚತುರ್ಮುಖ ಬ್ರಹ್ಮ. ಏನು ವರ? ಒಂದು, ಉತ್ತರ ದಿಕ್ಕಿಗೆ ಅಧಿಪತಿಯಾಗುವುದು. ಇನ್ನೊಂದು, ತಾರಾಧಿಪತಿ, ನೀನು ನಕ್ಷತ್ರಗಳ ಅಧಿಪತಿ. ಮತ್ತೊಂದು, ಓಷಧಿ ವನಸ್ಪತಿಗಳ ಪತಿ, ಕಾಡು ಮರ ಇವುಗಳಿಗೆಲ್ಲ ಅಧಿಪತಿಯಾಗಿ ನೀನಿರಬೇಕು. ಇಷ್ಟೇ ಅಲ್ಲ, ಚಂದ್ರನಿಗೆ ಮತ್ತೊಂದು ಆಧಿಪತ್ಯ ಏನು ಅಂತೇಳಿದರೆ ದ್ವಿಜಾಧಿಪತಿ ಅಂತ. ಅಂದರೆ ವೇದಾಧ್ಯಯನ ಇದಕ್ಕೆ ಸಂಬಂಧಪಟ್ಟ ಆಧಿಪತ್ಯವನ್ನು ಚಂದ್ರನಿಗೆ ಕೊಟ್ಟರು. ಇಷ್ಟಲ್ಲದೆ ಚತುರ್ಮುಖ ಬ್ರಹ್ಮನೇ ಮುಂದೆ ನಿಂತು ಆತನ ಮೂಲಕ ಅಶ್ವಮೇಧದಂತಹ ಯಾಗಗಳನ್ನು ಮಾಡಿಸ್ತಾನೆ. ಚಂದ್ರನಿಗೆ ಮೊದಲೇ ತಪಸ್ಸಿನಿಂದ ಜಾಸ್ತಿ ಬಲ ಬಂದಿದೆ, ಯಾಗದ ಬಲ ಬೇರೆ ತುಂಬಿತು. ಈ ಬಲ ಜಾಸ್ತಿ ತುಂಬಿದಾಗ ಸ್ವಲ್ಪ ತಲೆಗೆ ಅಡರಿತಂತೆ. ಕೆಲವೆಲ್ಲ ಜಾಸ್ತಿ ಸಾಧನೆ ಮಾಡಿ ಊರಲ್ಲೆಲ್ಲ 4 ಜನ ಹೊಗಳಿದ ಕೂಡಲೇ ತಲೆ ಸ್ವಲ್ಪ ತಿರುಗುವುದಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಚಂದ್ರನೂ ಕೂಡ ಬಹಿಷ್ಕೃತನಾಗಲಿಲ್ಲ. ಆ ವಿಷಯದಲ್ಲಿ ಚಂದ್ರನು ಒಬ್ಬ. ದೇವಾಧಿದೇವನಾದಂತಹ ಚಂದ್ರನಿಗೆ ಮನಸ್ಸಿನಲ್ಲಿ ನಾನು ಭಾರಿ ತಪಸ್ಸು ಮಾಡಿದವ ಅಂತ ಯಾವಾಗ ಬಂತೋ ಅದರ ಪರಿಣಾಮ ಏನು ಅಂತೇಳಿದರೆ, ಆತ ತನ್ನ ಪಾಠ ಹೇಳಿದ ಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಹೆಂಡತಿಯನ್ನು ಅಪಹರಿಸಿಕೊಂಡು ಹೊರಟಂತೆ. ಈ ಚಂದ್ರನಿಗೊಂದು ರಥ ಇತ್ತು. ಆ ರಥಕ್ಕೆ 10 ಕುದುರೆಗಳು, ದಶಾಶ್ವ ರಥ ಅಂತ ಕರೆಸಿಕೊಳ್ಳುವ ರಥ. ಚಂದ್ರನ ಶರೀರದಲ್ಲಿ ಹೇಗೆ ಬೆಳಕು ಬರ್ತದೋ
ಹಾಗೆ ಅವನ ರಥವೂ ಕೂಡ ಪ್ರಕಾಶಮಾನವಾದಂತಹ ರಥ. ಆ ರಥದ ಬಣ್ಣ ಯಾವುದು ಅಂತ ಹೇಳಿದರೆ ಹಾಲು ಬಣ್ಣದ ರಥ ಅಂತೆ. ಬಹುಶಃ ಬೆಳ್ಳಿಯ ರಥ ಇರಬೇಕು ಅದು. ಸ್ವಲ್ಪ ಹಾಲು ಬಣ್ಣ ಅಂದರೆ ಏನು? ಬಿಳಿ ಬಣ್ಣ ಅಲ್ಲ, ಮತ್ತು ಕ್ರೀಮ್ ಕಲರ್ ಅಂತ ಅರ್ಥ, ಒಂದು ರೀತಿ ಕೆನೆ ಬಣ್ಣ. ಆ ಬಣ್ಣದ ಒಂದು ವಿಶಿಷ್ಟವಾದ ರಥ. ಅದಕ್ಕೆ ಬಿಳಿಯಾದಂತಹ 10 ಕುದುರೆಗಳು. ಸೂರ್ಯನ ರಥಕ್ಕೆ 7 ಕುದುರೆಗಳು, ಚಂದ್ರನ ರಥಕ್ಕೆ 10 ಕುದುರೆಗಳು. ಆ 10 ಕುದುರೆಗಳಿಂದ ಕೂಡಿದ ಅದ್ಭುತವಾದ ಹಾಲು ಬಣ್ಣದ ರಥದಲ್ಲಿ ಏರಿದ್ದಾನೆ ಚಂದ್ರ. ಆ ರಥದಲ್ಲಿ ಅಲ್ಲಿದ್ದ ಅತೀ ಸುಂದರಿಯಾದ, ಲೋಕವನ್ನೇ ತನ್ನ ಕಡೆಗೆ ಸೆಳೆಯುವ ಸಾಮರ್ಥ್ಯವುಳ್ಳಂತಹ ತಾರೆ ಅಂತ ಅವಳ ಹೆಸರು. ಅದು ಬೃಹಸ್ಪತಿ ಪತ್ನಿ. ಆಂಗಿರಸರಾದಂತಹ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯನ್ನು ತನ್ನ ರಥದಲ್ಲಿ ಕೈ ಹಿಡಿದು ಬರಸೆಳೆದು ಕೂಡಿಸಿಕೊಂಡಂತೆ. ಆಂಗಿರಸ ಗೋತ್ರದವರು ಬೃಹಸ್ಪತಿಯ ಅಣ್ಣನಾದ ಉಚಥ್ಯ ಮೊದಲಾದವರಲ್ಲಿದ್ದಾರೆ. ಅವರೆಲ್ಲ ಇದನ್ನು ಪ್ರತಿಷೇಧಿಸ್ತಾರೆ. ಚಂದ್ರ, ಅಪರಾಧ ಮಾಡ್ತಾ ಇದ್ದಿ, ಏನು ಮಾಡ್ತಾ ಇದ್ದಿ? ನೀನು ಮಾಡಿದ್ದು ಜಾಸ್ತಿ ಆಯಿತು, ಯಜ್ಞ ಯಾಗಾದಿಗಳು, ನೀನು ಮಾಡಿದಂತಹ ತಪಸ್ಸು ಜಾಸ್ತಿ ಆಯಿತು. ಜಾಸ್ತಿ ಆದದ್ದಕ್ಕೆ ಬೇಡದೇ ಇದ್ದ ಬುದ್ಧಿ ಬಂದಿದೆ. ಅಂದರೆ ಸ್ವಲ್ಪ ಜಾಸ್ತಿ ಮಾಡಿದರೂ ಬೇಡದೇ ಇದ್ದ ಬುದ್ಧಿ ಬರ್ತದೆ ಅಂತ ಅರ್ಥ. ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಇವನಲ್ಲಿ ಏನು ಪುಣ್ಯ ತುಂಬಬೇಕು ಅದಕ್ಕಿಂತ ಜಾಸ್ತಿ ಪುಣ್ಯ ತುಂಬಿದರೆ ಆ ಪುಣ್ಯ ಹ್ರಾಸ ಆಗುವುದಕ್ಕೆ ಬೇಕಾದ ಕೆಲಸವನ್ನು ದೇವರೇ ಮಾಡಿಸ್ತಾನೆ ಅಂತ ಅರ್ಥ. ಚಂದ್ರ ಅಂತಹ ಕೆಲಸ ಮಾಡಿದ. ರಥವನ್ನು ಓಡಿಸಿದ. ಯಾವುದೋ ನದಿ ತೀರಕ್ಕೆ ಓಡಿಸಿ ಅಲ್ಲಿ ತಾರೆ ಹತ್ರ ಹೇಳ್ತಾನೆ, ಹೋಗಿ ಹೋಗಿ ಬರೀ ಪೌರೋಹಿತ್ಯ ಮಾಡ್ತಾ ಇರ್ತಾರೆ, ಅವರನ್ನು ಮದುವೆ ಆಗಿದೆಯಲ್ವ, ನನ್ನ ಜೊತೆಗೆ ಇರು ಅಂತ ಹೇಳ್ತಾನೆ. ಹೀಗೆಲ್ಲ ಮಾತಾಡ್ತಾನೆ. ತಾರೆ ಇವನಿಗೆ ಜೋರು ಮಾಡ್ತಾಳೆ, ನನ್ನ ಮಗನಿಗೆ ಸದೃಶನಾದ ವ್ಯಕ್ತಿ ನೀನು, ಅದರಿಂದ ಬುದ್ಧಿ ಹೇಳ್ತೇನೆ ನಾನು, ಎಂಥ ಅಪಚಾರ ಮಾಡ್ತಾ ಇದ್ದಿ. ಚಂದ್ರ ಅಂದರೆ ಎಲ್ಲರೂ ಎಷ್ಟು ಪ್ರೀತಿಸ್ತಾರೆ. ಪ್ರತಿಯೊಬ್ಬರಿಗೂ ನಮಗೆ ಮಗ ಹುಟ್ಟುವುದಾದರೆ ಚಂದ್ರನಂಥ ಮಗ ಹುಟ್ಟಬೇಕು ಅಂತ ಬಯಸ್ತಾರೆ. ಅಂತಹ ಸದ್ಗುಣ ಸಂಪನ್ನನಾಗಿ ಇಲ್ಲಿಯ ತನಕ ಬೆಳೆದವ ಇವತ್ತು ಯಾಕೆ ಈ ಅನಿಷ್ಟ ಬುದ್ಧಿ ನಿನಗೆ ಬಂದು ಹೋಯಿತು? ಗುರುಪತ್ನಿ ಅಂದರೆ ಮಾತೃ ಸದೃಶಿ, ತಾಯಿಗಿಂತ ಒಂದು ಸ್ಥಾನ ಎತ್ತರದಲ್ಲಿರ್ತಕ್ಕಂಥದ್ದು ಗುರುಪತ್ನಿ ಅನ್ನುವ ಸ್ಥಾನ. ಅಂತಹ ನನ್ನನ್ನು ಹೀಗೆ ರಥದಲ್ಲಿ ಕೈ ಹಿಡಿದು ಬರಸೆಳೆದು ಕಟ್ಕೊಂಡು ಬಂದಿದ್ಯಲ್ಲ, ನಿನಗೆ ನಾಚಿಕೆ ಆಗುವುದಿಲ್ವ ಅಂತ ಬೈತಾಳೆ. ಏನು ಬೈದರೂ ಚಂದ್ರ ಕೇಳುವುದಿಲ್ಲ. ನೀನು ನನ್ನ ಮನೆಯಲ್ಲೇ ಇರಬೇಕು ಅಂತ ಮನೆಯಲ್ಲೇ ಕೂಡಿಸಿಕೊಳ್ತಾರೆ. ಅತ್ತ ಕಡೆಯಲ್ಲಿ ಸುದ್ದಿ ಇಂದ್ರನ ಕಡೆಗೆ ಹೋಯಿತು. ಹೀಗಾಗಿದೆ ಅಂತ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಸರ್ಕಾರದಲ್ಲಿ ಎಡವಟ್ಟಾಗಿದೆ ಅಂತ. ಅಲ್ಲಿ ಇಂದ್ರನೇ ಸಿಂಹಾಸನದಲ್ಲಿದ್ದಾನೆ. ಅವನು ಇದ್ದಾಗಲೇ ಇಂತಹ ಅನರ್ಥ ಇಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಇಂದ್ರ ಸಿಟ್ಟು ಮಾಡಿಕೊಂಡ. ನಮ್ಮ ಗುರುಗಳಿಗೆ ನ್ಯಾಯ ಒದಗಿಸಲೇಬೇಕು. ಚಂದ್ರನಿಗೆ ಬುದ್ಧಿ ಹೇಳುವುದಕ್ಕೋಸ್ಕರ ಸೂರ್ಯನಿಗೆ ಹೇಳಿದ. ಸೂರ್ಯ ಹೇಳಿದ, ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಚಂದ್ರ. ಇವತ್ತು ಅವನು ಯಾರು ಹೇಳಿದ ಹಾಗೆಯೂ ಕೇಳುವ ಹಾಗಿಲ್ಲ ಅವ. ಹಾಗಾದರೆ ಯುದ್ಧ ಮಾಡೋಣ ಚಂದ್ರನ ಜೊತೆಗೆ ಅಂತ. ದೇವತೆಗಳೆಲ್ಲ ಒಟ್ಟು ಸೇರಿ ಯುದ್ಧಕ್ಕೆ ಬಂದರೆ ಆ ಕಡೆಯಿಂದ ಚಂದ್ರ ಯುದ್ಧ ಮಾಡಬೇಕಲ್ವಾ? ಯುದ್ಧ ಮಾಡುವುದಕ್ಕೆ ಯಾರು ನಮ್ಮ ಕಡೆಯಲ್ಲಿ ಯಾರಾದರೂ ಬೇಕಲ್ವ? ನಾನು ಮಾಡಿದ ಅನರ್ಥಕ್ಕೂ ಕೂಡ ಸರಿಯಾಗಿ ಮಾಡಿದ್ದಿ ಅಂತ ನನ್ನ ಜೊತೆಗೆ ಸೇರಿಕೊಳ್ಳುವವರು ಯಾರಾದರೂ ಬೇಕಲ್ವ ಅಂತ ನೋಡ್ತಾನೆ. ಕೊನೆಗೆ ಶುಕ್ರಾಚಾರ್ಯರ ನೆನಪಾಗ್ತದೆ. ಯಾಕಂದರೆ ಬೃಹಸ್ಪತ್ಯಾಚಾರ್ಯರಿಗೂ ಶುಕ್ರಾಚಾರ್ಯರಿಗೂ ಆಗುವುದಿಲ್ಲ. ಯಾಕಂದರೆ ಅವರು 3 ಪಟ್ಟು ದಕ್ಷಿಣೆಯಲ್ಲಿ ಪೌರೋಹಿತ್ಯ ಮಾಡುವವರು. ಇವರು ಇದ್ದರೆ ಎಷ್ಟು ಕೊಟ್ಟಿರೋ ಅಷ್ಟು ಸಾಕು ಅಂತೇಳಿ ಇವರು ಯಾಗ ಮಾಡುವವರು. ಹಾಗಾಗಿ ಅವರಿಬ್ಬರು ಸಮಾನ ವೃತ್ತಿಯವರು. ಇವರಿಬ್ಬರು ಶತ್ರುಗ್ರಹಗಳು. ಆದ್ದರಿಂದಾಗಿ ಶುಕ್ರಾಚಾರ್ಯರನ್ನು ಹೋಗಿ ನಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವ ಅಂತ ಚಂದ್ರ ಹೋಗಿ ಶುಕ್ರಾಚಾರ್ಯರ ಹತ್ರ ಕೇಳಿದ. ಶುಕ್ರಾಚಾರ್ಯರು ಹೇಳಿದರು, ನಾನು ಈ ವಿಷಯದಲ್ಲಿ ಪ್ರವೇಶ ಮಾಡೋದಿಲ್ಲ. ಯಾಕಂದರೆ ಈಗ ನೀನು ನನ್ನ ಶತ್ರುವಾದ ಬೃಹಸ್ಪತಿಯ ಪತ್ನಿಯನ್ನೇ ಅಪಹರಿಸಿದ್ದಿರ್ಬೋದು. ಆದರೆ ಒಬ್ಬ ನನ್ನ ಪತ್ನಿಯನ್ನು ಅಪಹರಿಸಿದರೆ ಹೇಗೋ ಅದು ಹಾಗೆ ವಿಪ್ರೋತ್ತಮನಾದಂತಹ ಬೃಹಸ್ಪತಿಯ ಪತ್ನಿಯನ್ನು ನೀನು ಅಪಹರಿಸಿದ ಕಾರಣದಿಂದ ನನಗೆ ಅಸ್ಪೃಶ್ಯನಾಗಿದ್ದೆ. ಅದು ನಿನ್ನ ಪಕ್ಷವನ್ನು ನಾನು ವಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಶುಕ್ರಾಚಾರ್ಯ ಹೇಳಿದರು. ಶುಕ್ರಾಚಾರ್ಯ ಹೇಳಿದರೆ ನಮ್ಮ ಚಂದ್ರ ಅವರ ಮನೆಯಲ್ಲಿ ಹೋಗಿ ಗುರು ಸೇವೆ ಮಾಡುವುದಕ್ಕೆ ಶುರು ಮಾಡಿದ. ಏನು ಅವರಿಗೆ ದರ್ಬೆ ತಂದು ಕೊಡುವುದೇನು, ಸಮಿದೆಗಳನ್ನು ತಂದು ಕೊಡುವುದೇನು, ದರ್ಬೆಯಲ್ಲಿ ಪವಿತ್ರ ಕಟ್ಟಿಕೊಡುವುದೇನು, ಕೂರ್ಚ ಮಾಡಿಕೊಡುವುದೇನು, ಎಲ್ಲ ಕೆಲಸ. ಬೆಳಗ್ಗೆ ಶುಕ್ರಾಚಾರ್ಯ ಹೇಳುವುದಕ್ಕಿಂತ ಮುಂಚೆ ಮನೆಯ ಎಲ್ಲ ಕೆಲಸವೂ ಸಿದ್ಧ. ಯಾರು? ಚಂದ್ರ ಮಾಡಿದ. ಅಷ್ಟು ಚುರುಕು ಚಂದ್ರ. ಇವನ ಈ ಸೇವೆಯನ್ನು ನೋಡಿ ತೃಪ್ತನಾದಂತಹ ಶುಕ್ರಾಚಾರ್ಯ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದ. ಇದರ ಪರಿಣಾಮವಾಗಿ ಶುಕ್ರಾಚಾರ್ಯರ ಎಲ್ಲ ಶಿಷ್ಯರು ಕೂಡ ಚಂದ್ರನ ಕಡೆಯಲ್ಲಿ ಸೇರಿಕೊಂಡರು. ಅಸುರ ಪಕ್ಷವನ್ನೆಲ್ಲ ಸೇರಿಸಿಕೊಂಡಂತಹ ಚಂದ್ರ ದೇವತೆಗಳ ಜೊತೆಗೆ ಯುದ್ಧ ಮಾಡಿದ್ದಾನೆ. 1 ದಿವಸ 2 ದಿವಸ ಅಲ್ಲ, 1000 ವರ್ಷ ಯುದ್ಧ. ಈ ಯುದ್ಧಕ್ಕೆ ತಾರಕಾಮಯ ಯುದ್ಧ ಅಂತಲೇ ಹೆಸರು. ಋಗ್ವೇದದಲ್ಲಿ ವರ್ಣನೆ ಆಗಿರತಕ್ಕಂಥ ಯುದ್ಧ. ಹರಿವಂಶ 1 ಪುಟದಷ್ಟು ವರ್ಣನೆ ಮಾಡ್ತದೆ ಈ ಯುದ್ಧವನ್ನು. ರುದ್ರದೇವರು ಆ ಯುದ್ಧದಲ್ಲಿ ದೇವತಾ ಪಕ್ಷದಲ್ಲಿ ಭಾಗವಹಿಸಿದ್ದಾರೆ ಬೃಹಸ್ಪತ್ಯಾಚಾರ್ಯರ ಪ್ರಾರ್ಥನೆಯ ಮೇಲೆಗೆ. ಒಟ್ಟಿನಲ್ಲಿ ಯುದ್ಧ ದೀರ್ಘಾವಧಿ ನಡೆಯಿತು.
ಇತ್ತ ಕಡೆ ಬೃಹಸ್ಪತ್ಯಾಚಾರ್ಯರಿಗೆ ಸರಿಯಾಗಿ ತಮ್ಮ ಧರ್ಮವನ್ನು ನಿರ್ವಾಹ ಮಾಡುವುದಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಅರ್ಧಾಂಗಿನಿಯಾಗಿ ನಿಂತು ಯಜ್ಞಯಾಗದಲ್ಲಿ ಭಾಗವಹಿಸಬೇಕಾದಂತಹ ಪತ್ನಿಯನ್ನೇ ಚಂದ್ರ ಅಪಹರಿಸಿಬಿಟ್ಟಿದ್ದ. ಕೊನೆಗೆ ಈ ಯುದ್ಧ ಹೀಗೆ ನಡೀತಾ ಇದೆ, ಇದು ಮುಗಿಯುವುದಿಲ್ಲ ಅಂತ ಆಯಿತು. ಆವಾಗ ದೇವತೆಗಳೆಲ್ಲ ಹೋಗಿ ಚತುರ್ಮುಖ ಬ್ರಹ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ, ಏನಾದರೂ ಮಾಡಿ ನಮ್ಮ ಬೃಹಸ್ಪತ್ಯಾಚಾರ್ಯರಿಗೆ ನ್ಯಾಯ ಒದಗಿಸಬೇಕು ಸ್ವಾಮಿ. ಚತುರ್ಮುಖ ಬಂದು ಚಂದ್ರನಿಗೆ ಬುದ್ಧಿ ಹೇಳ್ತಾನೆ, ಏನು ಚಂದ್ರ ಹೀಗೆಲ್ಲ ಎಡವಟ್ಟು ಮಾಡಿಕೊಂಡಿದ್ದಿ, ಇದರ ಪರಿಣಾಮವಾಗಿ ನೀನು ಕ್ಷಯರೋಗಕ್ಕೆ ತುತ್ತಾಗಬೇಕಾಗುತ್ತೆ, ಜಾಗ್ರತೆ. ಆದ್ದರಿಂದ ಈಗ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಆ ಬೃಹಸ್ಪತಿ ಪತ್ನಿಯನ್ನು ಹೋಗಿ ಬೃಹಸ್ಪತ್ಯಾಚಾರ್ಯರಿಗೆ ಒಪ್ಪಿಸಿ ನಮಸ್ಕಾರ ಮಾಡಿ ಪಶ್ಚಾತ್ತಾಪವನ್ನು ಪಟ್ಟು ಏನು ಪ್ರಾಯಶ್ಚಿತ್ತ ಅಂತ ಕೇಳಿವ ಅಂತ. ಚಂದ್ರ ಚತುರ್ಮುಖ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಹಾಂ ಅಂತ ಹೇಳಿದ. ಹಾಂ ಅಂತ ಹೇಳಿದವ ತಾನು ಬೃಹಸ್ಪತಿ ಹತ್ರ ಹೋಗಲಿಲ್ಲ. ದೇವತೆಗಳಿಗೆ ಹೇಳ್ತಾನೆ, ನೀವೇ ಕರ್ಕೊಂಡು ಹೋಗಿ ಅವಳನ್ನು, ಹೋಗಿ ಬೃಹಸ್ಪತಿಗೆ ಒಪ್ಪಿಸಿ. ಯಾಕಂದರೆ ತುಂಬ ಗರ್ಭಿಣಿ ಇದ್ದಾಳೆ ಅವಳು, ನಾನು ಕರ್ಕೊಂಡು ಹೋಗಿ ಒಪ್ಪಿಸಿದರೆ ಬೃಹಸ್ಪತಿ ಆಚಾರ್ಯ ಒಂದು ಶಾಪ ಕೊಟ್ಟರೆ ಆಮೇಲೆ ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೀವು ಕರ್ಕೊಂಡು ಹೋಗಿ. ಅಂತೂ ತಾರೆಯನ್ನು ದೇವತೆಗಳು ತಂದು ಬೃಹಸ್ಪತಿ ಆಚಾರ್ಯರಿಗೆ ಒಪ್ಪಿಸಿದರು. ಇತ್ತ ಚಂದ್ರ ಏನು ತಪ್ಪಾಗಿ ಹೋಯಿತು ನನ್ನಿಂದ ಅಂತ ಶುಕ್ರಾಚಾರ್ಯರ ಹತ್ರ ಅಂಗಲಾಚಿಕೊಂಡ, ನನಗೆ ಪ್ರಾಯಶ್ಚಿತ್ತ ಆಗಬೇಕು. ಅದಕ್ಕೆ ಶುಕ್ರಾಚಾರ್ಯ ಹೇಳಿದರು, ನೀನು ಪ್ರಾಯಶ್ಚಿತ್ತ ಎಲ್ಲ ಮಾಡಿಕೊಂಡು ಪ್ರಯೋಜನ ಇಲ್ಲ, ಅಷ್ಟು ದೊಡ್ಡ ಅಪರಾಧ ಮಾಡಿದಿ. ಆದರೆ ಈ ಅಪರಾಧದಿಂದ ನಿನ್ನ ರೋಮವೂ ಕೊಂಕಲಿಲ್ಲ ಅಂತ ಹೇಳ್ತಾರೆ. ನಿನಗೆ ಏನೂ ತೊಂದರೆ ಆಗಲಿಲ್ಲ ಈ ಅಪರಾಧದಿಂದ. ಯಾಕಂದರೆ ನೀನು ಈ ಅಪರಾಧ ಮಾಡಿದ್ದು ನಿನಗೋಸ್ಕರ ಅಲ್ಲ. ನೀನು ತಪಸ್ಸು ಸಿಕ್ಕಾಬಟ್ಟೆ ಮಾಡಿ ನಿನ್ನ ಪಾತ್ರೆ ತುಂಬಿ ಹೀಗೆ ಉಕ್ತಾ ಇತ್ತಲ್ವ, ಉಕ್ಕಿದ್ದು ಖಾಲಿ ಆಗುವುದಕ್ಕೋಸ್ಕರ ನಡೆದಿರುವ ಅಪಚಾರ ಇತ್ತು. ಹಾಗಾದರೆ ಕೆಲವು ಸಲ ಪುಣ್ಯ ವೃದ್ಧಿ ಆಯಿತು ಅಂತಾದರೆ ಅದನ್ನು ತೆಗೆಯುವುದಕ್ಕೆ ದೇವರು ಏಧಮಾನ ದ್ವಿಟು ಅಂತ ದೇವರಿಗೊಂದು ಹೆಸರು. ಅವರವರ ಅರ್ಹತೆಗಿಂತ ಹೆಚ್ಚು ಪುಣ್ಯ ಸಂಪಾದನೆ ಮಾಡಿದರೆ ಅದನ್ನು ಖಾಲಿ ಮಾಡುವ ಕೆಲಸವನ್ನು ದೇವರೇ ಮಾಡ್ತಾರೆ ಅಂತ. ಇಂದ್ರನಲ್ಲಿ ಒಂದು ಸಲ ಹಾಗೆ ಆಗಿತ್ತು. ಇಂದ್ರ ಮಾನಸ ಸರೋವರದಲ್ಲಿ ಹೋಗಿ ಭಾರಿ ತಪಸ್ಸು ಮಾಡಿ ಜಾಸ್ತಿ ತುಂಬಿಸಿಕೊಂಡು ಬಂದಾಗ ಅವನ ಶಕ್ತಿಯನ್ನು ಹ್ರಾಸ ಮಾಡಿಸುವುದಕ್ಕೆ ಇಂದ್ರ ಮಾತ್ರ ಅಲ್ಲ, ನಮ್ಮ ಗೌತಮ ಮಹರ್ಷಿಗಳಲ್ಲೂ ಅಂತಹ ಒಂದು ಸಮಸ್ಯೆ ಆಗಿತ್ತು. ಆವಾಗ ಗೌತಮರಲ್ಲಿದ್ದ ಪುಣ್ಯವನ್ನು ಇಳಿಸುವುದಕ್ಕೋಸ್ಕರ ಇಂದ್ರ ಬಂದು ಅಹಲ್ಯಾದರ್ಶನವನ್ನು ಮಾಡುವಂತಹ ಒಂದು ಪ್ರಸಂಗ ನಡೆಯುತ್ತೆ. ಅದು ಗೌತಮರು ಶಾಪ ಕೊಡುವುದರ ಮೂಲಕ ಅವರ ಪುಣ್ಯ ಹ್ರಾಸ ಆಗುವ ಕೆಲಸ ನಡೆಯುತ್ತೆ. ಹಾಗೆ ಇಲ್ಲಿ ಚಂದ್ರ ಗುರುಪತ್ನಿ ಅಪಹಾರ ಮಾಡುವುದರ ಮೂಲಕ ತನ್ನ ಪುಣ್ಯ ಹ್ರಾಸವನ್ನು ಮಾಡಿಕೊಂಡು ಸಮಸ್ಥಿತಿಗೆ ಬರ್ತಾನೆ. ಗುರುಗಳು ಅಂತ ಹೇಳಿದರೆ ಅವರು 12ನೇ ಕಕ್ಷೆಯಲ್ಲಿ 10ನೇ ಕಕ್ಷೆಯಲ್ಲಿ ಬರುವವರು. ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷೆಯ ದೇವತೆ, ಚಂದ್ರ ಆತ 12ನೇ ಕಕ್ಷೆಯ ದೇವತೆ. ಆದರೆ ತಾರೆ ಅವನಿಗಿಂತ ಕೆಳಕಕ್ಷೆಯಲ್ಲೇ ಬರತಕ್ಕಂತಹ ದೇವತಾ ಶಿರೋಮಣಿ. ಆದ್ದರಿಂದ ಅವನಿಗೆ ಅಷ್ಟು ಉತ್ತಮ ಸ್ತ್ರೀಯನ್ನು ತಾನು ಅಪಹರಿಸಲಿಲ್ಲ ಅನ್ನುವ ಕಾರಣದಿಂದ ದೇವತಾ ಗುಖ್ಯದ ಪ್ರಕಾರ ಮಹಾದೋಷ ಬರಲಿಲ್ಲ. ಆದರೆ ಏಧಮಾನ ದ್ವಿಟು ಅನ್ನುವ ಸ್ಥಿತಿಯಲ್ಲಿ ಆತನಿಗೆ ಬಂದಿದ್ದ ಹೆಚ್ಚಿನ ಪುಣ್ಯದ ಹ್ರಾಸವಾಗ್ತದೆ. ಈಗ ಬೃಹಸ್ಪತ್ಯಾಚಾರ್ಯರಲ್ಲಿಗೆ ತಾರೆ ಬಂದಿದ್ದಾಳೆ, ತಲೆ ತಗ್ಗಿಸಿಕೊಂಡಿದ್ದಾಳೆ. ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಹೊಟ್ಟೆಯಲ್ಲಿ ಧರಿಸಿದ್ಯಲ್ವ ಮಗುವನ್ನು, ಅದು ನನ್ನ ಮಗುವೋ ಅವನ ಮಗುವೋ ಅಂತ ಕೇಳ್ತಾರೆ. ತಾರೆ ತಲೆ ತಗ್ಗಿಸಿ ಕೂತಿದ್ದಾಳೆ, ಮಾತೇ ಆಡಲಿಲ್ಲ. ಅಷ್ಟರಲ್ಲಿ ನಂದಲ್ಲ ಅದು, ಅದನ್ನು ಹೊರಗೆ ಹಾಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಾಗಿ ಎದುರುಗಡೆ ಮಗು ಉಂಟಂತೆ. ಈ ದೇವತೆಗಳಲ್ಲಿ ಹೇಗೆಲ್ಲ ಪ್ರಸವ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಎದುರುಗಡೆಯ ಮಗು, ಇವರೆಲ್ಲ ಇದು ಮಗುವನ್ನು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಪರೀಕ್ಷಿಸ್ತಾ ಇದ್ದಾರೆ. ನೋಡಿದರೆ ಚಂದ್ರನಲ್ಲಿ ಯಾವ ರೀತಿಯ ಪ್ರಕಾಶ ಇದೆಯೋ ಅದೇ ರೀತಿಯ ಪ್ರಕಾಶ ಈ ಮಗುವಿಗೂ ಕೂಡ. ಅದು ಬೆಳಗ್ತಾ ಇದೆ, ಬೆಳಗುವ ಮಗು. ಆ ಮಗುವನ್ನು ನೋಡಿ ಒಮ್ಮೆ ಹೀಗೆ ಹಾಗೆ ನೋಡಿ, ಬೃಹಸ್ಪತಿಯೂ ಆಕಾಶದಲ್ಲಿ ಬೆಳಗತಕ್ಕಂತಹ ನಕ್ಷತ್ರ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಬೆಳ್ಳಿ ಮೂಡಿತು ಅಂತ ಹೇಳ್ತೇವೆ. ಬೃಹಸ್ಪತಿ ಆಕಾಶದಲ್ಲಿ ಕಾಣಿಸಿಕೊಳ್ತಾನೆ. ಇದು ಬೃಹಸ್ಪತಿಯ ಬೆಳಕಿನ ಹಾಗಿದೆಯೋ ಚಂದ್ರನ ಬೆಳಕಿನ ಹಾಗಿದೆಯೋ ಎಲ್ಲರೂ ಪರೀಕ್ಷೆ ಮಾಡಿ. ನಾವೆಲ್ಲ ಇದು ಅಮ್ಮನ ಮುಖದ ಆಗಿದೆಯೋ ಅಪ್ಪನ ಮುಖದ ಆಗಿದೆಯೋ ಅಂತ ಪರೀಕ್ಷೆ ಮಾಡಿದರೆ ಮಗುವನ್ನು, ಇವರು ಇದರ ಬೆಳಕು ಅದರ ಹಾಗೋ ಇದರ ಹಾಗೋ ಅಂತ ವಿಮರ್ಶೆ ಮಾಡ್ತಾ ಇದ್ದಾರೆ. ವಿಮರ್ಶೆ ಮಾಡುವುದು ಮಾತ್ರ ಅಲ್ಲ, ಕೇಳ್ತಾ ಇದ್ದಾರೆ. ಇದು ಈಕ ಹತ್ರ, ತಾರೆ ಹತ್ರ ಕೇಳುವುದು, ಇದು ಯಾರ ಮಗು ಹೇಳು ಅಂತ. ತಾರೆ ಮಾತಾಡ್ತಾ ಇಲ್ಲ. ಆಗ ಮಗು ಮಾತಾಡ್ತದೆ, ಏನಮ್ಮ ಹೇಳಿದ್ದನ್ನು ಏನಿದೆ, ಏನು ಘಟಿಸಿತು ಅದನ್ನು ಹೇಳಿಕ್ಕೆ ಬರುವುದಿಲ್ಲ ನಿನಗೆ, ಜೋರು ಮಾಡ್ತದೆ ಅಂತೆ. ಮಾತಾರಂ ಭರ್ತ್ಸಯಾಮಾಸ ಅಂತ ತಾಯಿಯನ್ನು ಬೈತಾ ಇದೆ. ಈ ಹುಟ್ಟಿದ ಮಗುವೇ ಅಮ್ಮನನ್ನು ಬೈತದೆ ಅಂತ ಆದರೆ ಇನ್ನು ಅದಕ್ಕೆ ಮೀಸೆ ಬಂದ ಮೇಲೆ ಇನ್ನೇನು ಮಾಡಲಿಕ್ಕಿಲ್ಲ. ಹಾಗಾಗಿ ಈ ಮಗು ಅಮ್ಮನನ್ನು ಬೈತಾ ಇರುವುದನ್ನು ನೋಡಿ ನಮ್ಮ ಬ್ರಹ್ಮದೇವರು ಹೇಳ್ತಾರೆ, ಎಂಥ ಮಗು ಇದು, ಹುಟ್ಟಿದಾಗಲೇ ಅಮ್ಮ ಏನು ಮಾಡಿದ್ದಾಳೆ ಅಂತ ಇದಕ್ಕೆ ಗೊತ್ತಾಗ್ಬಿಟ್ಟಿದೆ.
ಅದರಿಂದ ಭಾರಿ ಬುದ್ಧಿಶಕ್ತಿ, ಆದ್ದರಿಂದ ಬುಧ ಅಂತ ಅದಕ್ಕೆ ಹೆಸರಿಡ್ತಾರೆ. ಅಂತಹ ಬುದ್ಧಿಶಕ್ತಿ ಇದ್ದದಕ್ಕೆ ಬುಧ ಅಂತ ಆ ಮಗುವಿಗೆ ಹೆಸರು. ಯಾರ ಮಗು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿಲ್ವಲ್ವ. ಕೊನೆಗೆ ಬ್ರಹ್ಮದೇವರು ತಾರೆಯಲ್ಲಿ ಪ್ರಶ್ನಿಸಿದಾಗ ತಾರೆ ಹೇಳ್ತಾಳೆ, ಇದು ಚಂದ್ರನ ಮಗ. ಚಂದ್ರನ ಮಗ ಅಂತ ಹೇಳಿದ್ದೇ ತಡ ಅಲ್ಲಿ ಚಂದ್ರ ಪ್ರತ್ಯಕ್ಷ ಆದ. ಸೀದಾ ಮಗುವನ್ನು ಹಿಡ್ಕೊಂಡು ಓಡಿಯೋದತ್ತೆ. ಅಂತೂ ಇಲ್ಲಿ ತಾರೆ ಇಲ್ಲಿದ್ದಾಳೆ, ಮಗುವನ್ನು ಹಿಡ್ಕೊಂಡು ಚಂದ್ರ ಹೊರಟ. ಆದ್ದರಿಂದ ಸೋಮನ ಮಗನಾದ್ರಿಂದ ಅವನಿಗೆ ಸೌಮ್ಯ ಅಂತ ಹೆಸರು. ನಾವು ಬುಧವಾರ ಅಂತ ಹೇಳುವುದರ ಬದಲು ಸೌಮ್ಯವಾಸರ ಅಂತ ಹೇಳ್ತೇವೆ. ಅಂದರೆ ಸೋಮನ ಮಗ. ಪ್ರಿಯಂಗು ಕಲಿಕಾಭಾಸಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ನಮಾಮಿ ಶಶಿನಂದನಂ. ಅವನು ಶಶಿಯ ನಂದನ. ಹೀಗೆ ಶಶಿಕುಮಾರನಾಗಿ ತಾರಾ ತನೂಜನಾಗಿ ಆವಿರ್ಭವಿಸಿದವ ಬುಧ. ಇವತ್ತು ಭಾರಿ ವಿಶೇಷ. ಹೀಗೆ ಬುಧನ ಆವಿರ್ಭಾವ ಹೀಗಾಯ್ತಾ. ಇದೀಗ ಚಂದ್ರನ ಮಗ ಅಂತ ಹೇಳ್ಬೋದು, ಬೃಹಸ್ಪತಿ ಪತ್ನಿಯಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಇದು ಕ್ಷೇತ್ರಜವಾದಂತಹ ಸ್ಥಿತಿ. ಇದನ್ನು ನಾವು ಲೌಕಿಕ ದೃಷ್ಟಿಯಿಂದ ನೋಡ್ಲಿಕ್ಕೆ ಬರುವುದಿಲ್ಲ. ಇದೊಂದು ಗ್ರಹಕೂಟದಲ್ಲಿ ನಡೆಯತಕ್ಕಂತಹ ಯುದ್ಧ, ಗ್ರಹ ಯುದ್ಧ ಅಂತಿದೆ. ಜ್ಯೋತಿಷಾಸ್ತ್ರದ ಪ್ರಕಾರ ನೋಡಬೇಕಾದ ವಿಷಯಗಳಿದು. ಯಾಕಂದರೆ ಬುಧನಲ್ಲಿ ಕೆಲವೊಂದು ಸಲ ಬೃಹಸ್ಪತಿ ಶಕ್ತಿಯನ್ನು ನಾವು ಚಿಂತನೆ ಮಾಡಲಿಕ್ಕುಂಟು, ಕೆಲವೊಂದು ಸಂದರ್ಭದಲ್ಲಿ ಚಂದ್ರ ಶಕ್ತಿಯನ್ನು ಚಿಂತನೆ ಮಾಡಲಿಕ್ಕುಂಟು, ಬುಧನನ್ನು ತಟಸ್ಥ ಗ್ರಹ ಅಂತ ಉಲ್ಲೇಖ ಮಾಡಲಿಕ್ಕುಂಟು. ಜ್ಯೋತಿಷಾಸ್ತ್ರದ ಪ್ರಕಾರ ಇದಕ್ಕೆ ಅರ್ಥ ಇದೆಯೇ ಹೊರತು ನಾವು ಲೌಕಿಕ ದೃಷ್ಟಿಯಿಂದ ಹೀಗೂ ಆಗುತ್ತಲ್ವ ದೇವತೆಗಳಲ್ಲಿ, ನಮ್ಮಲ್ಲೂ ಆಗುವುದಲ್ವ ಅಂತ ಹೀಗೆಲ್ಲ ಪ್ರಶ್ನಿಸುವ ಹಾಗಿಲ್ಲ. ಇದು ಕೆಲವು ದೇವಗುಖ್ಯ ಅಂತ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಒಂದು ಕಥೆ. ಹರಿವಂಶ ತುಂಬ ವಿಸ್ತಾರವಾಗಿ ಈ ಕಥೆಯನ್ನು ಹೇಳಿದೆ. ಅಂತೂ ಬುಧನ ಆವಿರ್ಭಾವ ಆಯಿತು. ಚಂದ್ರವಂಶದ ಮೊದಲ ಮಗ ಹಿಮಾಂಶೋರತ್ರಿಪುತ್ರಸ್ಯ ಬುಧೋ ನಾಮ ಸುತೋಭವತ್. ಅತ್ರಿಪುತ್ರನಾದ ಚಂದ್ರನಿಗೆ ಬುಧನೆಂಬ ಮಗ ಹುಟ್ಟಿದ. ಸರಿ, ಇವನಿಗೆ ಮದುವೆ ಆಗಲಿಲ್ಲ. ಬುಧನಿಗೆ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಬುಧ. ಚಂದ್ರನ ಮಗ ಅಂದರೆ ಚಂದ್ರನೇ, ಆ ರೀತಿಯಲ್ಲಿರತಕ್ಕಂಥ ಬುಧ. ಈ ಬುಧ ಒಂದು ಬಾರಿ ಇಲಾವೃತ ಖಂಡದ ಪಕ್ಕದಲ್ಲಿ ಸಂಚಾರ ಮಾಡ್ತಾ ಇದ್ದ. ಇಲಾವೃತ ಖಂಡ ಅಂದರೆ ನಮ್ಮ ಭಾರತ ದೇಶದ ಹಿಮಾಲಯವನ್ನು ದಾಟಿ ಮೇಲಕ್ಕೆ ಹೋದರೆ ಋಷಿಕ ದೇಶ ಅಂತ ಸಿಗ್ತದೆ. ಋಷಿಕ ದೇಶವನ್ನು ಇವತ್ತು ರಷ್ಯಾ ಅಂತ ಕರೀತಾರೆ. ಆ ಋಷಿಕವನ್ನೆಲ್ಲ ದಾಟಿ ಮುಂದಕ್ಕೆ ಹೋದರೆ ಹೇಮಕೂಟ ಅಂತ ಒಂದು ಪರ್ವತ ಸಿಗ್ತದೆ. ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋದರೆ ನಿಷದ ಅಂತ ಮತ್ತೊಂದು ಪರ್ವತಕೂಟ ಉಂಟು. ಆ ನಿಷದ ಪರ್ವತವನ್ನು ದಾಟಿ ಹೋದರೆ ಸಿಗತಕ್ಕಂಥದ್ದು ಇಲಾವೃತ ಖಂಡ ಅನ್ನುವ ಪ್ರದೇಶ. ಆ ಪ್ರದೇಶಕ್ಕೆ ಇವ ಹೋದ. ಅಲ್ಲಿ ಹೋದಾಗ ಅಲ್ಲಿ ಒಂದು ಹೆಣ್ಣು ಕುದುರೆ. ಆ ಹೆಣ್ಣು ಕುದುರೆಯಲ್ಲಿ ಅತ್ಯಂತ ಸುಂದರಿಯಾದ ಒಬ್ಬಳು ಹೆಣ್ಣು ಮಗಳು. ಅವಳನ್ನು ನೋಡಿದ ಕೂಡಲೇ ಬುಧನಿಗೆ ಇವಳನ್ನು ಮದುವೆ ಆಗೋಣ ಅಂತ ಅನಿಸ್ತಾರೆ. ಆ ಹುಡುಗಿ ಬುಧನನ್ನು ನೋಡ್ತಾಳೆ, ಇವನ ಜೊತೆಗೆ ಸಂಸಾರ ಮಾಡಿದರೆ ಆಗ್ಬೋದು ಅಂತ ಅವಳಿಗೆ ಅನಿಸಿತು. ಇಬ್ಬರೂ ಕೂಡ ಮಾಲೆ ಹಾಕ್ಕೊಂಡು ಬಿಡ್ತಾರೆ. ಎಲ್ಲಿ ಮಾಲೆ ಸಿಕ್ಕಿತು ಅಂತ ಗೊತ್ತಿಲ್ಲ, ಇದೊಂದು ಹಾಕ್ಕೊಳ್ತಾರೆ. ಇದಕ್ಕೆ ಗಾಂಧರ್ವ ವಿವಾಹ ಅಂತ ಹೆಸರು. ಗಾಂಧರ್ವ ವಿವಾಹದಲ್ಲಿ ಮಾಲೆ ಹಾಕಬೇಕು ಅಂತಿಲ್ಲ. ಇವರ ತೋಳು ಅವರಿಗೆ ಮಾಲೆ, ಅವಳ ತೋಳು ಇವರಿಗೆ ಮಾಲೆ ಅಂತ. ಅದಕ್ಕೆ ಪ್ರೀತಿ ಮದುವೆ ಅಂತ ಕರೀತಾರಲ್ಲ, ಗಾಂಧರ್ವ ವಿವಾಹ. ಅದು ಕ್ಷತ್ರಿಯರಲ್ಲಿ ಯುಕ್ತವಾದಂಥದ್ದು. ಆ ರೀತಿಯ ವಿವಾಹ ಹೇಗೆ ಶಕುಂತಲೆಗೆ ಮತ್ತು ದುಷ್ಯಂತನಿಗೆ ಮದುವೆ ಆಗ್ತದೆ, ಆ ಕ್ರಮದ ಒಂದು ವಿವಾಹೋತ್ಸವ ನಡೆಯಿತು. ನಿಜ ವಾಸ್ತವ ಏನು ಅಂತ ಹೇಳಿದರೆ, ಬುಧ ನೀನು ಯಾರು ಅಂತ ಕೇಳಲೇ ಇಲ್ಲ ಅವಳ. ಅವನು ಕೂಡ ನೀನು ಯಾರ ಮಗ ಅಂತಲೂ ಕೇಳಲಿಲ್ಲ. ಗೋತ್ರಪ್ರವರ ವಿಚಾರ ಇಲ್ಲದೆ ಅದ ಮದುವೆ ಇತ್ತು. ಆದರೆ ಅವನು ಬುಧ, ಇವಳು ಇಳೆ. ಇಳೆಯ ಜೊತೆಗೆ ಬುಧನಿಗೆ ವಿವಾಹವಾದದ್ದು. ಇಳೆ ಯಾರು ಅಂತ ಹೇಳಿದರೆ ಅವ ಸೂರ್ಯವಂಶದ ರಾಜಕುಮಾರ. ನೋಡಿ, ರಾಜಕುಮಾರ ಹೆಣ್ಣಾಗಿಬಿಟ್ಟಿಲ್ಲ. ಸೂರ್ಯವಂಶದಲ್ಲಿ ಸೂರ್ಯನ ಮಗ ವೈವಸ್ವತ ಮನು. ಆ ವೈವಸ್ವತ ಮನುವಿಗೆ ಒಬ್ಬ ಮಗ ಹುಟ್ಟಿದ್ದ, ಅವನಿಗೆ ಸುದ್ಯುಮ್ನ ಅಂತ ಹೆಸರು. ಆ ಸುದ್ಯುಮ್ನ ಮೊದಲು ಗಂಡಾಗಿದ್ದವ, ಆಮೇಲೆ ಹೆಣ್ಣಾಗಿ ಏನೋ ಎಡವಟ್ಟಾಗಿದೆ. ಅದೆಲ್ಲ ದೊಡ್ಡ ಕಥೆ, ಮತ್ತೆ ಸೂರ್ಯವಂಶದ ಕಥೆ. ಹೀಗೆ ಗಂಡಿದ್ದವ ಹೆಣ್ಣು, ಕೊನೆಗೆ ಏನು ವ್ಯವಸ್ಥೆ ಆಯಿತು ಗೊತ್ತೋ, ಅವಳಿಗೆ 15 ದಿವಸ ಗಂಡು 15 ದಿವಸ ಹೆಣ್ಣು, ಹೀಗೆಲ್ಲ ವ್ಯವಸ್ಥೆ ಆಯಿತು. ಈ ರೀತಿಯಲ್ಲಿ ಒಬ್ಬ ಸುದ್ಯುಮ್ನ. ಆ ಸುದ್ಯುಮ್ನ ಅದು ಏನು ನಡೀತು, ಅವನು ರಾಜಕುಮಾರ ಕುದುರೆಯಲ್ಲಿ ತನ್ನ ಜೊತೆಗೆ ಒಂದಿಷ್ಟು ಗೆಳೆಯರನ್ನೆಲ್ಲ ಕರ್ಕೊಂಡು ಆತ ಹಿಮಾಲಯವನ್ನೆಲ್ಲ ಸುತ್ತಾಡ್ತಾ ಮುಂದಕ್ಕೆ ಹೋದವ ಇಲಾವೃತ ಖಂಡಕ್ಕೆ ಬಂದ. ಇಲಾವೃತ ಖಂಡದಲ್ಲಿ ಒಂದು ಪರ್ವತ ಇದೆ. ಆ ಪರ್ವತದ ಬುಡಕ್ಕೆ ಒಂದದ್ದೇ ತಡ ಇವನ ಕುದುರೆ ಹೆಣ್ಣಾಗೋಯಿತು. ಅದರಲ್ಲಿ ಕೂತಿದ್ದ ಇವನು ಹೆಣ್ಣಾಗ್ಬಿಟ್ಟ. ಕುದುರೆ ಹೆಣ್ಣಿನ ಹಾಗೆ ಕೆನೆಯುವುದನ್ನು ನೋಡಿ ಇವನಿಗೆ ಆಶ್ಚರ್ಯವಾಗಿ ನೋಡ್ತಾನೆ. ನೋಡಿದರೆ ತನ್ನ ಶರೀರವು ಹೆಣ್ಣಾದದ್ದು ಕಾಣಿಸಿ ಅಲ್ಲಿಗೆ ಅವನಿಗೆ ನಾಚಿಕೆ ಆಗುವುದಕ್ಕೆ ಶುರುವಾಯಿತು. ಆಮೇಲೆ ವಿಷಯ ಕೇಳಿದರೆ ಏನಾಗಿದೆ ಅಂದರೆ, ಒಂದು ಸಲ ರುದ್ರದೇವರಿರುವ ಪ್ರದೇಶ ಇಲಾವೃತ ಖಂಡ. ರುದ್ರದೇವರು ಪಾರ್ವತೀ ದೇವಿಯ ಜೊತೆಗೆ ಏಕಾಂತದಲ್ಲಿರುವ ಹೊತ್ತಿಗೆ ಅಲ್ಲಿಗೆ ಸಪ್ತಋಷಿಗಳು ಬಂದರಂತೆ. ಸಪ್ತಋಷಿಗಳು ಬಂದರು ಅಂತ ಹೇಳಿದಾಗ ಪಾರ್ವತೀ ದೇವಿ ಅವಸರದಲ್ಲಿ ಎದ್ದು ಬಿಟ್ಟರು.
ಇದರಿಂದ ರುದ್ರದೇವರಿಗೆ ಅನಿಸಿತು, ಹೀಗೆಲ್ಲ ನಮ್ಮಲ್ಲಿ ಗಂಡಸರು ಬಂದರೆ ತೊಂದರೆ ಆಗ್ತದೆ ನಮಗೆ. ಅದಕ್ಕೋಸ್ಕರ ಅವರು ಪಾರ್ವತಿ ದೇವಿ ಹತ್ರ ಹೇಳ್ತಾರಂತೆ, ಇನ್ನೇನು ಯೋಚಿಸಬೇಡ, ಇಲ್ಲಿಗೆ ಯಾವ ಗಂಡಸು ಬಂದರೂ ಹೆಣ್ಣಾಗಿ ಹೋಗಲಿ ಅಂತ ಒಂದು ಹೇಳಿದಾರಂತೆ. ಇದು ಶಾಪ ಕೊಟ್ಟದ್ದು ವರ ಕೊಟ್ಟದ್ದು ಏನೋ ರುದ್ರದೇವರು ಹೇಳಿದರು. ಇದರ ಪರಿಣಾಮವಾಗಿ ಇಲಾವೃತ ಖಂಡಕ್ಕೆ ಯಾರು ಪ್ರವೇಶ ಮಾಡಿದ್ರು ಹೆಣ್ಣಾಗ್ತಾರೆ ಅಂತ ಯಾರೂ ಪ್ರವೇಶ ಮಾಡ್ತಾ ಇರಲಿಲ್ಲ. ಈ ಸುದ್ಯುಮ್ನ ತಾನು ಪ್ರವೇಶಿಸಿ ಹೆಣ್ಣಾಗಿದ್ದಾನೆ. ಅಂತಹ ಹೆಣ್ಣಾದ ಆತನಿಗೆ ಇಳೆ ಅಂತ ಹೆಸರು. ಇಳೆಯನ್ನು ಬುಧ ಪ್ರೀತಿಸಿದ. ಬುಧನಿಗೆ ಇಳೆಯಲ್ಲಿ ಐಲ, ಇಳೆಯ ಮಗ ಒಬ್ಬ ಹುಟ್ಟಿದ. ಅವನನ್ನು ಪುರೂರವಸ್ಸು ಅಂತ ಕರೀತಾರೆ. ಚಂದ್ರವಂಶದ 3ನೇ ರಾಜ ಪುರೂರವಸ್ ಅನ್ನುವ ರಾಜ. ಇವನು ಬುಧನ ಮಗನಾಗಿ ಹುಟ್ಟಿದ್ರಿಂದ ಅವನನ್ನು ಚಂದ್ರವಂಶ ಸಂಜಾತ ಅಂತ ಕರೀತೇವೆ. ಪುರೂರವಸ್ಸು ಅದ್ಭುತ ರಾಜ. ಅವನ ಬಗ್ಗೆ ಒಂದು ಅಧ್ಯಾಯದಲ್ಲೇ ಆತನ ಎಂಥ ರಾಜತ್ವ ಇತ್ತು ಅಂತ ವರ್ಣನೆ ಮಾಡಿದ್ದಾರೆ. ರಾಜ ಪುರೂರವಸ್ಸು ಅವನು ಒಂದು ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಸಂಚಾರ ಮಾಡ್ತಾ ಇರುವಾಗ ದೇವಲೋಕದ ಊರ್ವಶೀ ದೇವಿ ಆತನ ಹತ್ರ ಬರ್ತಾಳೆ. ಊರ್ವಶಿ ಅಂದರೆ ಯಾರು? ಸಾಕ್ಷಾತ್ ಶ್ರೀಮನ್ನಾರಾಯಣ. ತಾನು ನಾರಾಯಣ ಅನ್ನುವ ರೂಪದಿಂದ ಅವತರಿಸಿದಾಗ ನಾರಾಯಣ ರೂಪದಲ್ಲಿ ಆತ ತನ್ನ ತೊಡೆಯಿಂದ ಹುಟ್ಟಿಸಿದ ಹೆಣ್ಣು ಮಗಳು ಧರ್ಮಜ ಅಂತ ಕರೆಸಿಕೊಳ್ತಕ್ಕಂತಹ ಈ ಊರ್ವಶೀ ದೇವಿ. ಊರುವಿನಿಂದ ಹುಟ್ಟಿದ ಕಾರಣದಿಂದ ಅವಳು ಊರ್ವಶಿ ಅಂತ ಕರೆಸಿಕೊಂಡಿದ್ದಾರೆ. ಊರು ಅಂದರೆ ತೊಡೆ ಅಂತ ಅರ್ಥ. ಆಕೆ ಈ ಪುರೂರವಸ್ಸನ್ನು ನೋಡಿ ಈತನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಹೇಳಿ ಭೂಲೋಕದಲ್ಲಿ ಬಂದು ಪುರೂರವಸ್ಸಿನ ಜೊತೆಗೆ ಸಂಸಾರ ಮಾಡ್ತಾಳೆ. ಆದರೆ ವಸ್ತುತಃ ಊರ್ವಶಿ ಭೂಲೋಕಕ್ಕೆ ಬಂದದ್ದು ಶಾಪದ ಫಲವಾಗಿ. ಏನೋ ಸ್ವಲ್ಪ ಎಡವಟ್ಟು ಮಾಡಿದರೆ ಶಾಪ ಬರ್ತದೆ ದೇವತೆಗಳಿಗೆ. ಹಾಗೆ ಭೂಮಿಯ ಸಂಪರ್ಕದಲ್ಲಿ ಪುರೂರವಸ್ಸಿನ ಪತ್ನಿಯಾಗಿ ಆಕೆ ಕಾಲ ಕಳೀತಾಳೆ. ಒಟ್ಟು 18 ವರ್ಷ ಅವನ ಜೊತೆಗೆ ಸಂಸಾರ ಮಾಡಿದ್ದಾಳೆ. ಆದರೆ ಬೇಗ ಶಾಪ ವಿಮೋಚನೆಯಾಗಿ ಮತ್ತೆ ದೇವಲೋಕಕ್ಕೆ ಗಂಧರ್ವ ಲೋಕಕ್ಕೆ ಹೋಗಬೇಕು ಅಂತ ಅವಳಿಗೆ ಆಸೆ ಇತ್ತು. ಆದರೆ ಹೇಗೆ ಶಾಪ ವಿಮೋಚನೆ ಆಗಬೇಕು? ಈ ಪುರೂರವಸ್ಸಿನ ಜೊತೆಗೆ ಮದುವೆ ಆಗುವಾಗಲೇ ಆಕೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾಳೆ. ಏನಂದರೆ 2 ಆಡುಗಳನ್ನು ಕುರಿಗಳನ್ನು ಜೊತೆಗೆ ಕರ್ಕೊಂಡು ಬಂದಿದ್ದಾಳೆ. ಈ ಆಡುಗಳನ್ನು ನಾನು ರಕ್ಷಣೆ ಮಾಡಬೇಕು. ಒಂದು ವೇಳೆ ಈ ಆಡುಗಳಲ್ಲಿ ಆದರೂ ನನ್ನ ಕೈ ತಪ್ಪಿ ಹೋದರೆ, ಇದರ ರಕ್ಷಣೆ ಮಾಡುವಲ್ಲಿ ನೀನು ವಿಫಲನಾದರೆ ನಾನು ಮತ್ತೆ ದೇವಲೋಕಕ್ಕೆ ಹೋಗ್ತೇನೆ. ಒಂದು. ಎರಡನೇದ್ದು, ನನಗೆ ಭೂಲೋಕದ ಆಹಾರವನ್ನು ಒತ್ತಾಯ ಮಾಡಬಾರ್ದು. ಏನೋ 4 ಜಿಲೇಬಿ ಮಾಡಿ ತಿನ್ನಲೇಬೇಕು ಅಂತ ಒತ್ತಾಯ ಮಾಡುವುದು, ಇದೆಲ್ಲ ಮಾಡಬಾರ್ದು. ನಾನು ಏನು ತಿನ್ನಬೇಕು ಅದನ್ನು ತಿಂತೇನೆ. ನನ್ನದ್ದೇ ಆದ ಒಂದು ದೇವಲೋಕದ ಆಹಾರ. ಬರೀ ತುಪ್ಪ ಮಾತ್ರ ತೆಗೊಳ್ಳೋದು, ನಾವು ಬೇರೆ ಆಹಾರ ಇಲ್ಲ. ಅಂದರೆ ಇದರ ಆಹಾರದ ಒತ್ತಾಯವನ್ನು ನನಗೆ ಮಾಡಬಾರ್ದು. ಮತ್ತೊಂದು, ನನ್ನ ಜೊತೆಗೆ ಸಂಸಾರ ಮಾಡಬೇಕಾದರೆ ಭಾಳ ನಿಯತವಾಗಿ ಶುದ್ಧವಾಗಿ ಇರಬೇಕು. ಇಂಥದ್ದನ್ನು ಕೆಲವೊಂದು ನಿಯಮವನ್ನು ಹೇಳಿ ತಾನು ವಿವಾಹವಾಗಿದ್ದಾಳೆ. ಆ ರೀತಿ ಸಂಸಾರ ನಡೆಸ್ತಾ ಇರಬೇಕಾದರೆ ಕೆಲವು ವರ್ಷಗಳೇ ಕಳೆದವು. ಗಂಧರ್ವರಿಗೆಲ್ಲ ಊರ್ವಶಿ ಇಲ್ಲದೆ ಇದ್ದ ಲೋಕ ಯಾಕೆ ಅಂತ ಅನಿಸಿತು. ಬೇಗ ಊರ್ವಶಿಯನ್ನು ಊರಿಗೆ ಕಳಿಸಿಕೊಳ್ಬೇಕು. ಅದಕ್ಕೋಸ್ಕರ ಒಬ್ಬ ವಿಶ್ವಾವಸು ಅನ್ನುವ ಗಂಧರ್ವ ಒಂದು ಯೋಜನೆ ಹಾಕಿದ. ರಾತ್ರಿಯ ಹೊತ್ತು ಇವರಿಬ್ಬರು ಮಲಗಿರುವ ಹೊತ್ತಿಗೆ ಆಕಾಶದಲ್ಲಿ ಮೋಡಗಳೆಲ್ಲ ತುಂಬಿ ಮಳೆ ಸುರಿತಾ ಇದೆ. ಮಳೆ ಸುರಿತಾ ಇರಬೇಕಾದ್ರೆ ಒಬ್ಬ ಗಂಧರ್ವ ಒಂದು ಪ್ರಾಣಿಯ ವೇಷ ಧರಿಸಿ ಈ ಒಂದು ಆಡನ್ನು ಎತ್ತುಕೊಂಡು ಹೊರಟ. ಆಡನ್ನು ಎಳಿತಾ ಇದ್ದ ಹಾಗೆ ಆಡು ಅರಚುವುದಕ್ಕೆ ಪ್ರಾರಂಭ ಮಾಡಿತು. ಊರ್ವಶಿ ಪಕ್ಕದಲ್ಲಿದ್ದವನನ್ನು ಎಬ್ಬಿಸಿ ನೋಡಿ, ನಾನು ಆಡು ಯಾರು ಎತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ದು. ಇವರು ಹೇಳಲಿಲ್ಲ. ಈಗ ಒಂದು ಆಡು ಅಲ್ಲ, 2 ಆಡು ಹೋದರೆ ಸಮಸ್ಯೆ ಅಲ್ವ ಅಂತ ಸುಮ್ಮನಿದ್ದ. ಆಮೇಲೆ ಸ್ವಲ್ಪ ಹೊತ್ತಾಯಿತು, ಮತ್ತೆ ಇನ್ನೊಂದು ಆಡನ್ನು ಬಂದು ಎತ್ತಿಕೊಂಡು ಹೊರಟ ಗಂಧರ್ವ. ಇವಳು ಆಡು ಮತ್ತೊಂದು ಹೋಗ್ತಾ ಇದೆ ಅಂತ. ಆವಾಗ ಎದ್ದು ಮೇಲಿನ ಬಟ್ಟೆ ಜಾರಿದ್ದು ಗೊತ್ತಾಗದೆ ಬೆನ್ನತ್ತಿಕೊಂಡು ಹೋದ. ಇವ ಹೊರಗೆ ಹೋದದ್ದೇ ತಡ ಮೇಲಿನಿಂದ ಒಂದು ಮಿಂಚು ಹೊಡೆಯಿತು. ಮಿಂಚಿನ ಬೆಳಕಿನಲ್ಲಿ ಈತನನ್ನು ನಗ್ನನನ್ನಾಗಿ ನೋಡಿದ್ಲು. ಇವಳ ಮೊದಲು ಆರಂಭದಲ್ಲಿ ಒಂದು ಒಪ್ಪಂದ ಇತ್ತಲ್ವ, ಹೀಗೆ ಇರಬೇಕು ಅಂತ. ನೀನು ಹೀಗೆ ಕಾಣಿಸಿಕೊಂಡ್ರೆ ನಾನು ಬಿಟ್ಟು ಹೋಗ್ತೇನೆ ಅಂತ ಹೀಗೆಲ್ಲ ಒಪ್ಪಂದ ಮಾಡಿಕೊಂಡು ಮದುವೆ ಆದವರು. ಇದರ ಪರಿಣಾಮವಾಗಿ ಅವಕಾಶ ಸಿಕ್ಕಿತು. ನಾನು ಹೊರಡ್ತೇನೆ ಅಂತ ಶುರು ಮಾಡಿ ಅವನು ಮುಂದೆ ಹೋಗ್ತಾನೆ. ಒಂದು ಮರದ ಅಡಿಯಲ್ಲಿ 2 ಆಡುಗಳಿರುತ್ತವೆ. ಆಡುಗಳನ್ನು ಹಿಡ್ಕೊಂಡು ಬರ್ತಾನೆ, ಬಟ್ಟೆ ಸರಿ ಮಾಡಿಕೊಂಡು ಬರ್ತಾನೆ. ಬಂದು ನೋಡ್ತಾನೆ, ಊರ್ವಶಿ ಇಲ್ಲ. ಆಮೇಲೆ ಇವ ಹುಚ್ಚ. ಊರ್ವಶಿಯ ಬಗ್ಗೆ ಹುಚ್ಚನಾಗಿ ತಿರುಗಾಡ್ತಾನಂತೆ. ದೇಶದ ರಾಜ್ಯಭಾರವನ್ನು ಮಂತ್ರಿಗಳೇ ನಿರ್ವಹಿಸಿದ್ರಂತೆ. 1 ವರ್ಷ ಸುತ್ತಾಡ್ತಾ ಗಂಗಾ ತೀರಕ್ಕೆ ಬಂದಾಗ ಗಂಗಾ ತೀರದಲ್ಲಿ ಊರ್ವಶಿ ಕಾಣಿಸಿಕೊಂಡು ಹೇಳ್ತಾಳೆ, ನಾನು ನಿಮ್ಮಿಂದ ಗರ್ಭದಲ್ಲಿ ಮಕ್ಕಳನ್ನು ಧರಿಸಿದ್ದೇನೆ.
ಆದ್ದರಿಂದ ಇನ್ನು 6 ದಿವಸಗಳಲ್ಲಿ ನಿಮ್ಮ ಹತ್ತಿರ ಬಂದು ಮಕ್ಕಳನ್ನು ಕೊಟ್ಟು ಹೋಗ್ತೇನೆ ಅಂತ ಬಂದು 6 ದಿವಸವಾದ ಮೇಲೆ 1 ದಿವಸ ಈತನ ಜೊತೆಗಿದ್ದು ಆತನ ತೇಜಸ್ಸಿನಿಂದ ಆವಿರ್ಭವಿಸಿದ ಮಕ್ಕಳು, ಒಬ್ಬ ಆಯು, 2ನೇಯವ ಅಮಾವಸು, 3ನೇಯವ ಶ್ರುತಾಯು, 4ನೇಯವ ದೃಢಾಯು, ಒಟ್ಟು 6 ಜನ ಮಕ್ಕಳು. 6 ಜನ ಮಕ್ಕಳನ್ನು ಒಂದೇ ಬಾರಿ ಹೆತ್ತು ಕೊಟ್ಟು ಹೊರಡ್ತಾರೆ. ಒಂದು ಬಾರಿ 6 ಮಕ್ಕಳನ್ನು ಹೆರಲಿಕ್ಕಾಗ್ತದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಹೀಗೆ ಆಕೆ ಊರ್ವಶಿ ಚಂದ್ರವಂಶವನ್ನು ಮುಂದುವರಿಸಿದಂತಹ ಹೆಣ್ಣು ಮಗಳು. ಆದರೆ ಚಂದ್ರವಂಶದವರಿಗೆ ಊರ್ವಶಿಯ ಮೇಲೆ ಪರಮ ಭಕ್ತಿ, ನಮ್ಮ ವಂಶವನ್ನು ಮುಂದುವರಿಸಿದವಳು ಅಂತ. ಯಾಕಂದರೆ ಆಯುವಿನಿಂದ ಮುಂದೆ ನಹುಷ ಹುಡ್ತಾನೆ, ನಹುಷನಿಂದ ಯಯಾತಿ ಹುಡ್ತಾನೆ, ಯಯಾತಿಯಿಂದ ಯದು ಹುಡ್ತಾನೆ, ಯದುವಿನಿಂದ ಯದುವಂಶ ಶುರು ಆಗ್ತದೆ. ಅದರಲ್ಲಿ ಭಗವಂತ ಕೃಷ್ಣ ಆವಿರ್ಭವಿಸು. ಆದ್ದರಿಂದ ಇಲ್ಲಿ ಈ ವಂಶದ ವಿಸ್ತಾರದಲ್ಲಿ ಊರ್ವಶಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಇದೇ ವಂಶದಲ್ಲಿ ನಮ್ಮ ಯಯಾತಿಗೆ ದೇವಯಾನಿಯಲ್ಲಿ ಹುಟ್ಟುವ ಮಗನಿಗೆ ಪೂರು ಅಂತ ಹೆಸರು. ದೃಕ್ಯುಂಚಾನುಂಚ ಪೂರುಂಚ ದೇವಯಾನ್ಯಾಮಜಿ ಜನತ. ಅದರಲ್ಲಿ ಪೂರು ಅನ್ನುವ ಮಗ ಏನಿದ್ದಾನೆ ಅವನು ಶರ್ಮಿಷ್ಠೆಯ ಮಗ. ಯದುಂಚ ತುರ್ವಸುನ್ ರಾಜ ದೇವಯಾನ್ಯಾಮ ಜೀಜನತೆ. ಯದು ಮತ್ತು ತುರ್ವಸು ದೇವಯಾನಿಯ ಮಕ್ಕಳು. ದೃಕ್ಯು ಅನುಪೂರ್ವ ಅಂತ ಹೇಳಿ ಇವರು ಶರ್ಮಿಷ್ಠೆಯ ಮಕ್ಕಳು. ಯಯಾತಿಯ ಪತ್ನಿ ಶರ್ಮಿಷ್ಠೆ. ಆ ಶರ್ಮಿಷ್ಠೆಯಲ್ಲಿ ಆವಿರ್ಭವಿಸಿದಂತಹ ಪೂರ್ವಿನ ವಂಶದಲ್ಲಿ ಮುಂದಕ್ಕೆ ಶಂತನುವಿನಿಂದ ಚಿತ್ರಾಂಗದ ವಿಚಿತ್ರ ವೀರ್ಯರು, ಆಮೇಲೆ ಧೃತರಾಷ್ಟ್ರ ಪಾಂಡು, ಅದರಲ್ಲಿ ಅರ್ಜುನಾದಿಗಳು ಆವಿರ್ಭವಿಸುವುದು. ಈ ಅರ್ಜುನ ಒಂದು ಸಲ ದೇವಲೋಕಕ್ಕೆ ಹೋಗಿದ್ದ ಇಂದ್ರಕೀಲಕದ ಸಂದರ್ಭದಲ್ಲಿ. ದೇವಲೋಕಕ್ಕೆ ಹೋದಾಗ ಊರ್ವಶಿಯನ್ನು ಕೊಟ್ಟು ಕಳಿಸಿದ್ರು ಅರ್ಜುನನ ಪಕ್ಕದಲ್ಲಿ. ಆವಾಗ ಅರ್ಜುನ ನಮ್ಮ ವಂಶದ ಅಜ್ಜಿ ನೀನು ಅಂತ ಪಾದಕ್ಕೆ ಬಿದ್ದಿದ್ದ. ಆದರೆ ಅರ್ಜುನನ ವಂಶದಲ್ಲಿ ಪುರೂರವಸ್ಸಿನ ಪತ್ನಿಯಾಗಿ ಆಯುಷುತಾಯು ಮೊದಲಾದ ಮಕ್ಕಳಿಗೆ ಕಾರಣವಾಗಿರತಕ್ಕಂಥವಳು ಊರ್ವಶಿ. ಆಯು, ಅಮಾವಸು ಇವರ ಕಥೆ ತುಂಬ ವಿಸ್ತಾರವಾಗಿದೆ. ನಾವು ಕೃಷ್ಣನನ್ನು ನಾಳೆ ಹುಟ್ಟಿಸುವ ಅಂತ ಯೋಚನೆ ಮಾಡಿದ್ದೇವೆ. ಹಾಗಾಗಿ ಇಲ್ಲಿಗೆ ಇವತ್ತು ಕಥೆ ನಿಲ್ಲಿಸುವ. ನಾಳೆ ಅಮಾವಸುವಿನ ಕಥೆಯಿಂದ ಪ್ರಾರಂಭಿಸಿ ಯಯಾತಿ ಮೊದಲಾದವರ ಸಂಕ್ಷಿಪ್ತ ಕಥೆಯನ್ನು ನೋಡಿ ಯದುವಂಶದಲ್ಲಿ ಆವಿರ್ಭವಿಸಿದ ಭಗವಂತನ ಪುಣ್ಯ ಕಥೆಯನ್ನು ಮತ್ತೆ ನಾಳೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಂ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.